ಬಾಲ್ಯದಲ್ಲಿ ಭಾಳ ಕಷ್ಟದಿಂದ ಬೆಳೆದಿವಿ ಸರ್. ನಮ್ಮ ತಂದೆ ತಾಯಿ ಅವರಾಗಲಿ ಆಶೀರ್ವಾದ ಸ್ಕೂಲಲ್ಲಿ ಓದ್ತಿದ್ವಿ. ಅದು ಒಂದು ಟಾಪ್ ಲೆವೆಲಲ್ಲಿ ಇತ್ತು ಸರ್ ಆಗಿನ ಟೈಮಲ್ಲಿ. ಅಲ್ಲಿಗೂ ನಾವು ಭಾಳ ಕಷ್ಟದಿಂದನೇ ನಮ್ಮನ್ನು ಬೆಳೆಸಿದಾರೆ ಸರ್ ತಂದೆ ತಾಯಿ. ನ್ಯಾಷನಲ್ ಲೆವೆಲ್ ಫುಟ್ಬಾಲ್ಗೆ ಹೋದ್ವಿ ಸರ್ ಬಳ್ಳಾರಿಂದ. ನಂತರ ನಮ್ಮನ್ನು DYSS ಅಂತೇಳಿ ಒಂದು ಹಾಸ್ಟೆಲ್ ಬೆಂಗಳೂರಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್. ಆ ಸ್ಪೋರ್ಟ್ಸೇ ನನ್ನ ಈ ಮಟ್ಟಕ್ಕೆ ತೊಗೊಂಡ್ಬಂದಿರೋದು. ಮುನ್ಸಿಪಾಲ್ಟಿ ಕೆಲಸಗೂ ಮಾಡಿವ ಪ್ರಸನ್ನ ಟಾಕೀಸ್ ಹತ್ರ ನಾವು ಕಸ ಬಡ್ದೀವಿ. ಕಸ ಬಡ್ದಾಗ ಅವರು ಒಂದು 50 ರೂಪಾಯಿ ಕೊಡ್ತಿದ್ರು. ಒಂದು ಮೂರು ವರ್ಷ 4 ವರ್ಷ ಹಿಂದೆ ಜಿಂದಾಲ್ ಒಳಗಡೆ ನುಗ್ಗಿದ್ವಿ ಸರ್. ಜಿಂದಾಲ್ ಒಳಗೆ ನುಗ್ಗಿದಾಗ ನಮ್ಮ ಸಂಘಟನೆ ಅಧ್ಯಕ್ಷರು ಯಾರಿದ್ರು ಅವರು ಕಾಂಪ್ರಮೈಸ್ ಆಗೋದು ಸ್ಟಾರ್ಟ್ ಮಾಡಿದ್ರು. ಹಿಂದೆ ಇಲ್ಲಿ ಲಾಠಿ ಏಟ್ ತಿನ್ನೋದು ನಾನು, ಬೂಟ್ ಏಟ್ ತಿನ್ನೋದು ನಾನು, ಸುಟಿಗೆ ತಿನ್ನೋರು ಅವರು. ನನಗೇನೇ ಸಮಸ್ಯೆ ಬರಲಿ ನಮ್ಮ ಬಾಸ್ ಒಬ್ರು ಇದ್ದಾರೆ ಸರ್, ಕುಮಾರಜನ ಅಂತೇಳಿ. ಅವರೊಂದು ಬ್ರ್ಯಾಂಡ್ ಸರ್ ಬಳ್ಳಾರಿಯಲ್ಲಿ. ಮನೆಯಲ್ಲಿರೋ ಅಕ್ಕಿ ಎಲ್ಲ ತಾನು ಮಾರ್ಬಿಟ್ಟನ. ಹೆಂಗೆ ಮಾರೋಣ ಅಂದರೆ ಡಿಪಾರ್ಟ್ಮೆಂಟ್ ಅವ್ರ ಸಪೋರ್ಟೇ ಅದು. ಡಿಪಾರ್ಟ್ಮೆಂಟ್ ಅವ್ರ ಸಪೋರ್ಟಿಂದನೇ ಮನೆ ಮುಂದೆ ಬಂದು ಎಲ್ಲರೂ ಅಕ್ಕಿ ಕೊಂಡ್ಕೊಂಡು ಹೋಗ್ತಾರೆ ಸರ್. ನಾನು ಸ್ವತಃ ಅವ್ನು ಯಾವನ ಅಕ್ಕಿ ಮಾರ್ತದನೋ ನಮ್ಮ ಏರಿಯಲ್ಲಿ ಹಿಡಿದು ಡಿಪಾರ್ಟ್ಮೆಂಟ್ ಕಟ್ಟರೆ ಒಬ್ಬ ಪುಣ್ಯಾತ್ಮ ಇದ್ದ ಸಿಂಧೂರ್ ಹಚ್ಚಿ ಹೋಗ್ಬಿಟ್ಟ. ಅವ್ರ ಹೆಸರಲ್ಲೇ ಅದರಲ್ಲೇ ಬಂದ್ಬಿಡ್ತು ಅವ್ರ ಹೆಸರು. ನಮ್ಮವರೇ ಡಾಕ್ಟ್ರು ಕ್ಲೀನ್ ಮಾಡೋದು, ನಮ್ಮ ಕಾರ್ಮಿಕರೇ. ನಾನು ಪೂರ ಕಾರ್ಮಿಕರನ್ನ ಡಾಕ್ಟ್ರ್ ಅಂತೇಳಿ ಹೇಳ್ತೀನಿ ಸರ್. ಯಾಕಂದರೆ ಸರ್ ನಮ್ಮ ಕಾರ್ಮಿಕರು ಸ್ವಚ್ಛ ಮಾಡಿಲ್ಲ ಅಂದರೆ ಯಾವ ದೇಶ ಯಾವ ನಾಡು ಕ್ಲೀನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಇದ್ದವ್ರ ಮನೆಗಳಲ್ಲೇ ಕಾರ್ಮಿಕ ಕಾರ್ಡ್ ಇದಾವೆ ಸರ್. ಅಸಲಿ ಲೇಬರ್ ಕೆಲಸ ಯಾರು ಮಾಡ್ತಾ ಇದ್ದಾರೋ 90% ಇನ್ನೂ ಮುಟ್ಟಬೇಕು ಸರ್, ಮುಟ್ಟಿಲ್ಲ. ಒಂದು ಕಾರ್ಮಿಕನಿಗೆ ಇನ್ಶೂರೆನ್ಸ್ ಇಲ್ಲ. 10 ಬಂಡೆ ಏನಂತ ಟರ್ನಿಂಗಲ್ಲಿ ಹಿಂಗೆ ಬಿದ್ದು ಬಿಟ್ರೆ ಅಪ್ಪಡನೇ ಸರ್ ಕಾಲು ಅಪ್ಪಚ್ಚಾಗ್ಬಿಡ್ತೈತೆ. ಏನೂ ಉಳಿಯೋದಿಲ್ಲ, ಬೋನ್ಗುಣ ಸಿಗೋದಿಲ್ಲ ಸರ್. ನಾವು ನೇರವಾಗಿ ಗ್ರಾನೈಟ್ ಅಂಗಡಿಗಳಿಗೆ ನುಗ್ಗಿ ಬೀಗ ಹಾಕಿ ಅವ್ರಿಗೆ ನ್ಯಾಯ ಮಾಡಿ ಕೊಡ್ರಿ ಅಂತ ಹೇಳಿವಿ ಎಲ್ಲರಿಗೂ. ಇನ್ಸ್ಪೆಕ್ಷನ್ ಅಂತ ಅವಾಗ ಹೋಯ್ತಾ ಇರ್ತಾರೆ. ಏನ್ ತಾನೇ ಇನ್ಸ್ಪೆಕ್ಷನ್ ಮಾಡ್ತಾರೆ ಸರ್? ಇಸ್ಕೊಂತಾರೆ ಬಂದ್ಬಿಡ್ತಾರೆ ಸರ್. ಗ್ರೇಟ್ ಪರ್ಸನ್ ಡಾಕ್ಟರ್ BR ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರಿಗೆ ತಪ್ಪಿಲ್ಲ, ನಾವು ಎಷ್ಟು ಸರ್ ಅವ್ರ ಧೂಳು ಸಮಾನ ಅಲ್ಲ, ಕಾಲು ಧೂಳು ಸಮಾನ ಅಲ್ಲ ಸರ್. ಅವ್ರನ್ನೇ ಆದರ್ಶ ತಗೊಂಡು ನಾವೆಲ್ಲ ಮುಂದಕ್ಕೆ ಹೊಂಟಿವಿ. ITI ಮಾಡಿ ಡಿಪ್ಲೊಮಾ ಮಾಡಿ ಭಾಳಷ್ಟು ಜನ ಮನೆಗಳು ಕೂತಾರೆ. ಹುಡ್ಕೊಂತ ಹೋದ್ರೆ 100 ಫ್ಯಾಕ್ಟ್ರಿ ಸಿಕ್ಬಿಡ್ತಾವೆ ಸರ್ ನಿಮ್ಮ ಬಳ್ಳಾರಿ. ಆ 100 ಫ್ಯಾಕ್ಟ್ರಿಯಲ್ಲಿ 70% ನಮ್ಮ ಬಳ್ಳಾರಿಯವರು ಇಲ್ಲ ಸರ್. 80% ಹೊರ ರಾಜ್ಯದವರೇ ಇದಾರಾಗಲಿ, ಹೊರ ರಾಜ್ಯದಿಂದ ಏನು ಬದುಕೋಕೆ ಬಂದಿರ್ತಾರಲ್ಲ ಸರ್, ನಮ್ಮ ಹೆಣ್ಮಕ್ಳನ್ನ ಅವ್ರು ಟ್ರ್ಯಾಪ್ ಮಾಡ್ತಾರೆ ಸರ್. ಅವ್ರು ಟ್ರ್ಯಾಪ್ ಮಾಡಿ ಅವ್ರು ಪ್ರೆಗ್ನೆನ್ಸಿ ಮಾಡಿ ಹೋಗ್ಬಿಡ್ತಾನೆ ಸರ್ ಅವ್ನು. ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ VTV ಬಳ್ಳಾರಿ ವೀಕ್ಷಕರೇ, ಇಂದಿನ ಜರ್ನಿ ಜಂಕ್ಷನ್ ನಿಜಕ್ಕೂ ನಿಮ್ಮೆಲ್ಲರಿಗೂ ಬೇಕಾದವರು, ಹಲವಾರು ಕಾರ್ಯಗಳನ್ನು ಕಾರ್ಮಿಕರ ಪರವಾಗಿ ನಿಂತು ಹೋರಾಡಿದವರು, ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರುವಂತಹ, ಅದು ಕಾರ್ಮಿಕರ ಶಕ್ತಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಮ್ಮೆಲ್ಲರ ಮೆಚ್ಚಿನ ದೇವಾನಂದ್ ಕುಮಾರ್. ವೆಲ್ಕಮ್ ಟು ದ ಶೋ ಸರ್. ಸರ್ ವೆಲ್ಕಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಇವತ್ತಿನ ನಮ್ಮ ಜರ್ನಿ ಜಂಕ್ಷನ್ ಯಾವಾಗಲೂ ನಿಮ್ಮ ಬಾಲ್ಯದ ನೆನಪುಗಳಿಂದ ಮುಂದೆ ಈಗಿನ ಪೀಳಿಗೆವರೆಗೆ ನೀವು ಹೇಗೆ ನಡೆದು ಬಂದ ಹಾದಿಯನ್ನು ತಿಳಿಸ್ಕೊಳ್ಳೋದೇ ನಮ್ಮ ಒಂದು ಜರ್ನಿ ಜಂಕ್ಷನ್ ಆಗಿರುತ್ತೆ ಸರ್. ಸರ್, ನಿಮ್ಮ ಬಾಲ್ಯದಲ್ಲಿ ನೀವು ಹೀಗೆ ಇದ್ರ, ನಿಮ್ಮ ಬಾಲ್ಯದ ಕನಸುಗಳು ಏನಾಗಿದ್ವು? ನಾವು ಬಾಲ್ಯದಲ್ಲಿ ಭಾಳ ಕಷ್ಟದಿಂದ ಬೆಳೆದೀವಿ ಸರ್. ನಮ್ಮ ತಂದೆ ತಾಯಿ ಅವರಾಗಲಿ ಆಗಿನ ಸ್ಕೂಲು ಆಶೀರ್ವಾದ ಸ್ಕೂಲಲ್ಲಿ ಓದ್ತಿದ್ವಿ ನಾವು. ಅದು ಒಂದು ಟಾಪ್ ಲೆವೆಲಲ್ಲಿ ಇತ್ತು ಸರ್ ಆಗಿನ ಟೈಮಲ್ಲಿ. ಅಲ್ಲಿಗೂ ನಾವು ಭಾಳ ಕಷ್ಟದಿಂದನೇ ನಮ್ಮನ್ನು ಬೆಳೆಸಿದಾರೆ ಸರ್ ತಂದೆ ತಾಯಿ. 7th ಸ್ಟ್ಯಾಂಡರ್ಡಲ್ಲೇ ನಾವು ನ್ಯಾಷನಲ್ ಲೆವೆಲ್ ಫುಟ್ಬಾಲ್ಗೆ ಹೋದ್ವಿ ಸರ್ ಬಳ್ಳಾರಿಂದ. ಅಲ್ಲಿ ಆಸಕ್ತಿ ನಿಮಗೆ ಬಹಳ ಇತ್ತು? ಹೌದು ಸರ್. ಅಲ್ಲಿ ಒಂದು ಪ್ಲೇಸ್ಮೆಂಟ್ ಮಾಡಿದ್ವಿ. ಅದ್ರ ನಂತರ ನಮ್ಮನ್ನು DYSS ಅಂತೇಳಿ ಒಂದು ಹಾಸ್ಟೆಲ್ ಬೆಂಗಳೂರಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್, ಕ್ರೀಡಾ ಹಾಸ್ಟೆಲ್ಗೆ ಸೆಲೆಕ್ಟ್ ಮಾಡಿದ್ರು. ನಾನು ಇಲ್ಲಿ ಜೀವನ ನಂದು ಅವಾಗೇ ಸ್ಟಾರ್ಟ್ ಆಗ್ತಿತ್ತು. ಅಲ್ಲಿಗೆ ಹೋದ್ವಿ. ಇನ್ನು ಅಲ್ಲಿಗೆ ಹೋದ್ಮೇಲೆ 5 ವರ್ಷ ಅಲ್ಲೇ ಇದ್ವಿ, ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಇದ್ವಿ. ಒಳ್ಳೆ ಒಂದು ಜೀವನ ಸರ್. ಆ ಸ್ಪೋರ್ಟ್ಸೇ ನನ್ನ ಈ ಮಟ್ಟಕ್ಕೆ ತೊಗೊಂಡ್ಬಂದಿರೋದು ಸರ್. ಅದೊಂದು ಪಾಠ ಸರ್. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಗೂ ಹಲವಾರು ಕಲ್ಲು ಗುಡ್ಡೆಗಳಲ್ಲಿ ಹತ್ತಬೇಕಾಯಿತು ನಮಗೆ. ದಾದಾಪೀರ್ ಸಾರ್ ಅಂತಿದ್ದರು. ಅವರು ನಾವು ಹೋಗಿದ್ದ ವರ್ಷಕ್ಕೆ ಅವ್ರು ರಿಟೈರ್ಡ್ ಆಗಿಬಿಟ್ರು. ಇನ್ನೊಬ್ರು ಕೃಷ್ಣ ಅಂತ ಬಂದರು ಹಾಸನದವರು. ಅವ್ರಿಗೆಲ್ಲ ನಾವು ಸೂಟ್ ಆಗಲಿಲ್ಲ. ಈಗ ದಾದಾಪೀರ್ ಸರ್ ಫಾಲೋವರ್ಸ್ ಯಾರ್ಯಾರು ಇದ್ದರು ಇವ್ರನ್ನೆಲ್ಲ ತೆಗೆದಾಕ್ಬೇಕಂತೇಳಿ ಪಣ ಕಟ್ಟರು. ಅವರು ನಮ್ಮನ್ನು ತೆಗೆದಾಕ್ಬಿಟ್ರು. ಗೂಳೇಟಿ ಶಂಕರ್ ಅಂತೇಳಿ ಅವಾಗ ಮಿನಿಸ್ಟ್ರ್ ಇದ್ದರು. ಅವ್ರು ಬಂದರು. ಅವ್ರು ಬಂದರೆ ಏನಪ್ಪ ನಿಮ್ಗೆ ಏನು ತೊಂದರೆ ಆಗ್ತೈತೆ ಅಂತ ಕೇಳಿದಾಗ ನಾವು ಕಂಪ್ಲೇಂಟ್ ಮಾಡಿದ್ವಿ, ಈ ರೀತಿ ಎಲ್ಲ ಫೇಸ್ ಮಾಡ್ತಿದ್ವಿ. ಆ ಕಂಪ್ಲೇಂಟ್ ಮಾಡಿದ್ದೇ ನನ್ನ ತಪ್ಪಾಯ್ತು ಸರ್. ನ್ಯಾಯದ ಪರ ಚಿಕ್ಕದಲ್ಲಿ ನಿಂತ್ಕೊಂಡ್ರೆ ಅವಾಗಲೇ ನಿಮ್ಮನ್ನ ಟಾರ್ಗೆಟ್ ಮಾಡೋಕ್ಕೆ 8th ಸ್ಟ್ಯಾಂಡರ್ಡಿಂದನೇ ಸ್ಟಾರ್ಟ್ ಆಯ್ತು ಸರ್ ನಮ್ಮ ಜೀವನ. 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡಲ್ಲೇ ನಾವು ಯಾವತ್ತು ಸ್ಪೋರ್ಟ್ಸ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಮಾಡಿದ್ವು. ಅವರು ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು, ಈ ರೀತಿ ಆಗೈತೆ ಅಂತಲ್ಲ ಅಂತೇಳಿ. ಕೃಷ್ಣ ಅನ್ನೋರು ಮೂಲತಃ ಹಾಸನದವರು. ಅವರಿಗೆ ದೇವೇಗೌಡರು ಸರ್ ಅವರು ಸಪೋರ್ಟ್ ಇತ್ತು. ಇವ್ರನ್ನ ಇನ್ಫ್ಲುಯೆನ್ಸ್ ಮಾಡಿ ಕರ್ಕೊಂಡ್ಬಂದರು.
ಅದಾದಮೇಲೆ ಅವ್ರ ಇನ್ಫ್ಲುಯೆನ್ಸೇ ನಮಗೆಲ್ಲ ಮುಳ್ಳಾಯಿತು, ನಮ್ಮನ್ನೆಲ್ಲರೂ ಕಿತ್ತಾಕ್ಬಿಟ್ರು ಹೊರಗಡೆ. ನೀನು ಅಲ್ಲಿಂದ ನಾವು ಕುರುಬ್ರಳ್ಳಿಯಲ್ಲಿ ಅಲ್ಲಿ ಇಲ್ಲಿ ಅಳ್ದಾಡ್ತಾ ತಿರ್ಕೊಂತ ಅಲ್ಲೊಂದು ಹಾಸ್ಟೆಲ್ BCM ಹಾಸ್ಟೆಲಲ್ಲಿ ಇದ್ವಿ. ನಾವು ಹೇಳ್ಬೇಡ ಸರ್, ಆ ಕಷ್ಟಗಳು ಭಾಳ ಕಷ್ಟ. ನೀಟಾಗಿ ರೆಡಿ ಆಗಬೇಕು, ಚೌಟ್ರಿಗಳಿಗೆ ಹೋಗೋದು, ಊಟ ಮಾಡೋದು, ಬಂದು ಮಕ್ಕೊಳೋದು ಮಕ್ಕಳು. ಆ ಪರಿಸ್ಥಿತಿ ಸರ್ ಅವಾಗಿನ ಕಾಲದಲ್ಲಿ. ನಿಮ್ಮ ಬಾಲ್ಯದಲ್ಲಿ ಯಾವ್ದಾದ್ರು ಮರೆಯಲಾರದ ಘಟನೆ ನಡೆದುಂಟಾ? ಅದರಿಂದ ನೀವು ಕಲಿತ ಜೀವನದ ಪಾಠಗಳು? ಭಾಳಷ್ಟು ಇದಾವೆ ಸರ್. ಒಂದಂದರೆ ನಮ್ಮ ಜೊತೆಗೆ ಇಡ್ತಿದ್ರು ಹುಡುಗರು ಬಾಲ್ಯದಲ್ಲಿ. ಲಕ್ಷ್ಮೀಪತಿ ಅಂತೇಳಿ ಭಾಗ್ಯಪಲ್ಲಿ ಹುಡುಗ, ಹುಬ್ಳಿಯಲ್ಲಿ ರಾಮು, ಎಲ್ಲ ನಮ್ಮ ಜೊತೆಗೆ ಇರ್ತಿದ್ರು ಸರ್. ಈ ದಿಢೀರಂತ ಹಾಸ್ಟ್ಲಲ್ಲಿ ಈಗ 100 ರೂಪಾಯಿ ಊಟ ಇಡ್ತಿದ್ರು ಸರ್. ದಿಢೀರಂತ ಸ್ಪೋರ್ಟ್ಸ್ ಹಾಸ್ಟ್ಲಲ್ಲಿ ತೆಗೆದಾಕಿದ್ಮೇಲೆ ಹೊರಗಡೆ 20 ರೂಪಾಯಿ ಊಟ ತಿನ್ನೋಕೆ ಶುರುವಾಯಿತು. ಅವು 20 ರೂಪಾಯಿ ಊಟ ನಮ್ಮ ಮನೆಗೆ ಗೊತ್ತಾಗಲಾರ್ದಂಗೆ ತಿಂತಿದ್ವಿ ನಾವು. ಮುನ್ಸಿಪಾಲ್ಟಿ ಕೆಲಸಗೂ ಮಾಡಿವ ಪ್ರಸನ್ನ ಟ್ಯಾಕೀಸ್ ಹತ್ರ ನಾವು ಕಸ ಬಡ್ದೀವಿ. ಕಸ ಬಡ್ದಾಗ ಅವರು ಒಂದು 50 ರೂಪಾಯಿ ಕೊಡ್ತಿದ್ರು. ಅವ್ರಿಗೆ ಗಾಡಿ ತಳ್ಳೋಕ್ಕಾಗ್ತಿದ್ದಿಲ್ಲ. ಚೌಟ್ರಿಗಳಿಗೆ ಹೋಗಿವಿ, ಎಲ್ಲ ಈ ಥರ ಎಲ್ಲ ಮಾಡಿವಿ ಸರ್ ಚಿಕ್ಕವ್ರು ಇದ್ದಾಗ. ಭಾಳ ಒಂದು ಕಷ್ಟಗಳು ಅನುಭವಿಸಿ ಇಲ್ಲಿ ಅನಿಸಿತ್ತು ಅವಾಗ ನಿಮ್ಗೆ ಎಂದಾದ್ರೂ ನಾನು ಈ ತರ ಒಂದು ಮುಂದೆ ಬರುವ ದಿನಗಳಲ್ಲಿ ಹೋರಾಟ ನಡೆಸಲೇಬೇಕು, ನಾನು ಒಬ್ಬ ಹೋರಾಟಗಾರ ಆಯ್ತೀನಿ ಅಂತ ಎಂದಾದ್ರೂ ಕನಸು ಕಂಡಿದ್ದುಂಟ? ನಾನು ಈ ಮಟ್ಟಕ್ಕೆ ಆಗ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ ಸರ್. ಆದರೆ ನಾನು ಬೆಂಗಳೂರಲ್ಲಿ ಒಬ್ಬ ದೊಡ್ಡ ರೌಡಿ ಸರ್ ಅವರು, ಈ ಚಾಮರಾಜಪೇಟೆಯಲ್ಲಿ. ಅವರು ಏನಂದರೆ, ನಾವು ಶಾಲೆಗೆ ಹೋಗ್ತಿದ್ವಿ, ಒಂದು ವಯಸ್ಸಾದ ವೃದ್ಧನ ಹೊಡೆದು ತಾನು ಪರ್ಸ್ ಕಸ್ಕೊತಿದ್ದ. ನಾನು ನಮ್ಮ ಫ್ರೆಂಡ್ಸ್ ಹೋಗ್ತಿದ್ವಿ. ಅವಾಗ ನಾವು ಅವ್ರನ್ನ ಹೋಗಿ ಬಡ್ದು ಆ ಪರ್ಸ್ ಇಸ್ಕೊಟ್ವಿ. ಬಡ್ದಾದ್ಮೇಲೆ ಗೊತ್ತಾಯ್ತು ಅವ್ನು ದೊಡ್ಡ ರೌಡಿ ಅಂತೇಳಿ. ಈ ಒಬ್ಬರು ಮಿನಿಸ್ಟರ್ ಫಾಲೋವರ್ಸ್ ಪಿ ಅವರು ದೊಡ್ಡ ರೌಡಿ ಸೀಟ್ರಲ್ಲಿ. ಏನಾಗಿತ್ತು ನಿಮ್ಗೆ ಆ ದಿನದ ಕಷ್ಟಗಳು ಹೇಗಿದ್ವು? ಅದನ್ನ ಹೇಗೆ ಎದುರಿಸಿ ಮುಂದೆ ಬಂದ್ವಿ? ನಮ್ಮನ್ನ ಯಾರು ಶೆಲ್ಟ್ರ್ ಕೊಟ್ಟಿದ್ರು ಸರ್, ಹೊರಗೆ ಹಾಕ್ಬಿಟ್ರು ನಮ್ಮನ್ನ 9th ಸ್ಟ್ಯಾಂಡರ್ಡಲ್ಲಿ. ಅವು ನೋಡಿದಿವಲ್ಲ, ಮನೆಗೆ ನುಗ್ತಾರ, ಏನು ಮಾಡ್ತಾರೋ ಗೊತ್ತಿಲ್ಲ. ಆವಾಗ ನಮ್ಮನ್ನು ಕೈ ಹಿಡ್ದಿದ್ದು ನಮ್ಮ ಗೀತಾ ಮೇಡಮ್, ಬೆಂಗಳೂರಲ್ಲಿ ಟೀಚರ್ ಸರ್ ಅವರು. ಅವ್ರಿಗೆ ತಿನ್ನೋಕೆ ಅನ್ನ ಇಲ್ಲ ಸರ್, ಹೇಳ್ಬಾರ್ದು ಪಾಪ. ಅವರು ನನ್ನ ಮನೇಲಿ ಕರ್ಕೊಂಡು ಇಟ್ಕೊಂಡಿದ್ರು ಸರ್. 2 ತಿಂಗಳಿನ ಎಕ್ಸಾಮ್ ಐತೆ, ಎಂಥ ಕೆಲಸ ಮಾಡ್ಕೊಂಡಿಲ್ಲೋ ನೀನು ಅಂತೇಳಿ 1 ವರ್ಷ ನನ್ನ ಸಾಕಿದ್ರು ಸರ್. ಸಾಕಿ, ನೀನು ಈ ರೀತಿ ಓದ್ತೀಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿನ್ನಲ್ಲಿ ಒಂದು ಲೀಡರ್ ಕ್ವಾಲಿಟೀಸ್ ಇದ್ದಾವೆ, ನೀನೊಂದು ಸಂಘ ಸಂಸ್ಥೆಗಳಲ್ಲಿ ಯಾಕೆ ಸೇರ್ಕೋಬಾರ್ದು, ಈ ರೀತಿ ನೀನು ಹೋಗು ಅಂತೇಳಿ ನನ್ನ ಈ ದಾರಿಗೆ ತಳ್ದವ್ರು ಅವರೇ ಸರ್. ನಿಮ್ಮ ಮನೆ ಪರಿಸ್ಥಿತಿ ಹೇಗಿರ್ತಿತ್ತು ಆ ಟೈಮ್ಗಳಲ್ಲಿ? ಮನೆಗೆ ಗೊತ್ತಿತ್ತ ಈ ಸಮಸ್ಯೆಗಳು ಆಯ್ತಾ ಇದೆ? ಗೊತ್ತಿಲ್ಲ ಸರ್. ಮಗ ಎಷ್ಟು ಕಷ್ಟ ಬೀಳ್ತಾ ಇದ್ದಾನೆ, ಹೋರಾಟ ಮಾಡ್ತಾ ಇದ್ದಾನೆ ಅಂತ ಏನಾದ್ರು ಗೊತ್ತಿಲ್ಲ ಸರ್. ನಮ್ಮ ತಂದೆ ತಾಯಿಗೆ ಸಮಾಲಿಸಿದ್ರಿ ಅದನ್ನ? ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟುಬಿಟ್ಟೆ ಸರ್ ನಾನು ಚಿಕ್ಕವನಿದ್ದಾಗ. ನಾವೇನೋ ಚಿಕ್ಕವನಿದ್ದಾಗ ಏನೋ ಮಾಡೀವಿ, ಅದು ಏನೇನೋ ಸುತ್ತಕೊಂಡೋಗಿ ಕೆಲವರೆಲ್ಲ ಭಾಳ ಉಪಯೋಗಿಸ್ಕೊಂಡ್ಬಿಟ್ರು ನಮ್ಮನ್ನು. ಪೊಲೀಸ್ ಸ್ಟೇಷನ್ಗಳಿಗೆ ಆ ಟೈಮಲ್ಲೇ ನಾವು ಪೊಲೀಸ್ ಸ್ಟೇಷನ್ಗೆ ಕೇಸ್ ಆಗೋ ಮಟ್ಟಿಗೆ ಬಂದುಬಿಟ್ವು. ನಮ್ಮ ಬಗ್ಲಿಗಿರೋರೇ ಸಿಗಾಕ್ಸೋದು ಸ್ಟಾರ್ಟ್ ಮಾಡಿಬಿಟ್ರು, ಅವ್ರ ಮಕ್ಳು ಸೇಫ್ ಮಾಡೋಕ್ಕೆ. ಆಗಲೇ ದ್ರೋಹವನ್ನು ನೋಡಿರ್ವಿ. ಆವಾಗ ನಮ್ಮ ಗೀತಾ ಮಿಸ್ ನೆನಪು ಬಂದ್ಲು. ಅವ್ರು ಹೇಳಿದ್ದು ಯಾಕೆ ನಾವು ಹೋಗ್ಬಾರ್ದು ಅಂತೇಳಿ. ಆವಾಗ ಹಿಡಿದಿದ್ದ ದಾರಿನೇ DSS ಸರ್. ನಾವು ಎಲ್ಲ ಕಲ್ತಿದ್ದೆ DSS ಅಲ್ಲಿ ಸರ್. ಹಂಗೆ ಹೋಗ್ತಾ BJPಯಲ್ಲಿ ಅಲ್ಲಿ ಇಲ್ಲಿ ರಾಜಕೀಯ ಮಾಡೋಕ್ಕೆ ದಾರಿ ಆಯ್ತು ಸರ್. ಹಂಗೆ ಹೋಗ್ತಾ ಇದ್ದೀವಿ ಸರ್ ಜರ್ನಿ. ಜೀವನದಲ್ಲಿ ಎಂದಾರು ಒಂದು ದೊಡ್ಡ ವೈಫಲ್ಯ ಎದುರಾಗಿದ್ದುಂಟು? ಭಾಳ ಎದುರಾಗಿದ್ದಾವೆ ಸರ್. ಯಾವ ವೈಫಲ್ಯದಿಂದ ನಿಮ್ಮ ಜೀವನದ ದಿಕ್ಕು ಬದಲಾಯಿತು? ಅದೇ ಹೇಳ್ತೀನಲ್ಲ ಸರ್, ನಮ್ಮ ಮನೆ ಹತ್ರ, ನಮ್ಮ ಮನೆ ಜಾಗಕ್ಕೆ ನಾನು ಗೋವಾಗೆ ಫುಟ್ಬಾಲ್ ಆಡೋಕ್ಕೆ ಹೋಗಿದ್ದೆ ಸರ್. ನ್ಯಾಷನಲ್ ಲೆವೆಲ್ ಆಡಿ ಹಿಂಗೆ ಹಂಪಿ ಟ್ರೈನ್ ಬಳ್ಳಾರಿ ಮೇಲೇ ಹೋಗೋದು. ನಾನೇನು ಮಾಡಿದೆ, ಹುಬ್ಳಿಯಲ್ಲಿ ಹತ್ತಿದ್ದು ಟ್ರೈನು, ಬಳ್ಳಾರಿಯಲ್ಲಿ ಇಳಿದೆ. ನಾನು ಮನೆಗೆ ಹೋಗಿ ಬರ್ತೀನಿ ಸರ್, ಒಂದು 2 ದಿವಸ ಇರ್ತೀನಿ ಅಂತೇಳಿ. ಮನೆಗೆ ಹೋದ್ಮೇಲೆ ನಮ್ಮ ಅಪ್ಪ ಅವ್ರನ್ನೇ ನಮ್ಮ ರಿಲೇಟಿವ್ಸ ಕೆಲವರು ತಡೆದ್ರು ಸರ್. ನಮ್ಮಪ್ಪ ಎಂಥ ವ್ಯಕ್ತಿ ಅಂದರೆ ಸರ್, ಬೆಳಗ್ಗೆ ಹೊರಗೆ ಹೋದರೆ ರಾತ್ರಿ ಮನೆಗೆ ಬರ್ತಾರೆ ಸರ್, ಇನ್ನು ಹೊರಗೆ ಬರೋದಿಲ್ಲ ಸರ್. ಒಂದು ಅಡಿಕೆ ಗುಣ ಹಾಕ್ಕೊಳೋದಿಲ್ಲ ಅವರು, ಏನೂ ಒಂದು ಅಭ್ಯಾಸ ಇಲ್ಲ ಸರ್. ಆ ಲೆವೆಲಲ್ಲಿ ಅವ್ರು ಬದುಕಿದ್ದಾರೆ ಸರ್. ಅವ್ರ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಆದರೆ ಅವ್ರಿಗೆ ನಾನು ಆಪೋಸಿಟಾಗಿ ಹುಟ್ಟುಬಿಟ್ಟೆ ಸರ್. ಬರೀ ಕೇಸ್ಗಳು, ಗಲಾಟೆಗಳು, ಅವು ಇವು. ನನ್ನ ಸ್ವಂತ ಗಲಾಟೆ ಒಂದೂ ಇಲ್ಲ ಸರ್. ಬೇರೆಯವ್ರಿಗೋಸ್ಕರ ನೀವು ತಲೆ ಕೊಟ್ಟು ನೀವು ಮುಂದೆ ನಿಂತಿದ್ದ ಕಾರಣ ನಿಮ್ಮ ಮೇಲೆ ಕೇಸ್ ಬರೋಕ್ಕೆ ಸ್ಟಾರ್ಟ್ ಆದ ಸರ್. ಅದರಿಂದ ಏನು ಕಲ್ತ್ರಿ ಸರ್? ಹೆಂಗೂ ಬದುಕಬೇಕನ್ನೋ ಚಾಲೆಂಜ್ ಬಂತು ಸರ್. ಒಂದು ಛಲ ಅನ್ನೋದು ನಿಮ್ಮಲ್ಲಿ ಹುಟ್ಟಿರುತ್ತೆ. ಅವಾಗಿಂದ ನಾವು ಬದುಕೋದು ಸ್ಟಾರ್ಟ್ ಆಯಿತು, ತಿರುಗೋದು ಸ್ಟಾರ್ಟ್ ಆಯಿತು. ನಾನು 19-20 ಇಯರ್ಸ್ ಆದಮೇಲೆ ನಾನೇ ಸ್ವಂತ ಕಾರ್ ತೊಗೊಂಡೆ ಸರ್, ಸ್ಕಾರ್ಪಿಯೋ. ಅವಾಗ ಹಂಗೆ ರಾಜಕೀಯ ಮಾಡ್ಕೊತ, ಸಂಘಟನೆ ಮಾಡ್ಕೊತ ಹೊಂಟೀವಿ ಸರ್ ಮುಂದಕ್ಕೆ.
ಯಾವಾಗ ನಿಮ್ಗೆ ಈ ತರ ಕಾರ್ಮಿಕರ ಬಗ್ಗೆ ನನ್ಗೊಂದು ಅರಿವು ಆಗಿರ್ಬೋದು, ಇಲ್ಲ ಕಾರ್ಮಿಕರ ಪರವಾಗಿ ನಾನು ನಿಲ್ಲಬೇಕು, ಇವ್ರಿಗೆ ಬಹಳಷ್ಟು ತೊಂದರೆಗಳಾಯ್ತಿದೆ ಅಂತ ನೀವೆಂದಾದ್ರು ಕಂಡಿದ್ದುಂಟಾ? ಇಲ್ಲ ನಿಮ್ನ ಬೇರೆ ರಾಜಕೀಯದವ್ರು ಯಾರು ನೀನ್ ಇಲ್ಲೇ ನಿಲ್ಬೇಕು, ಈ ಜಾಗದಿಂದ ನೀನ್ ಲೀಡರ್ ಆಗ್ಬೇಕು ಅಂತ ಏನಾದ್ರು ಒತ್ತಡ ಬೇಕಾ? ನಾವು ಹಿಂದೆ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ವಿ ಸರ್. ನಾವು ಎಲ್ಲೇ ಫ್ಯಾಕ್ಟ್ರಿಗೆ ನುಗ್ಗಿದ್ರು ಎಲ್ಲ ಒಂದು ಪ್ರತಿಷ್ಠ ದೊಡ್ಡ ದೊಡ್ಡ ಕಂಪ್ನಿ ಸರ್ ಅವು. ಯಾವ್ದನ್ನ ಜಿಂದಾಲ್ ತಗೋರಿ ಸರ್. ಒಂದು ಮೂರು ವರ್ಷ 4 ವರ್ಷ ಹಿಂದೆ ಜಿಂದಾಲ್ ಒಳಗಡೆ ನುಗ್ಗಿದ್ವಿ ಸರ್ ನಾವು. ಜಿಂದಾಲ್ ಒಳಗೆ ನುಗ್ಗಿದಾಗ ನಮ್ಮ ಸಂಘಟನೆ ಅಧ್ಯಕ್ಷರು ಯಾರಿದ್ರು ಅವರು ಕಾಂಪ್ರಮೈಸ್ ಆಗೋದು ಸ್ಟಾರ್ಟ್ ಮಾಡಿದ್ರು. ಹಿಂದೆ ಇಲ್ಲಿ ಲಾಠಿ ಏಟ್ ತಿನ್ನೋದು ನಾನು, ಬೂಟ್ ಏಟ್ ತಿನ್ನೋದು ನಾನು, ಸುಟ್ಕೇಸ್ ತಿನ್ನೋರು ಅವರು. ಯಾಕೆ ನಾನೊಂದು ಸಂಘಟನೆ ಕಟ್ಟಬಾರ್ದು ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ್ ನಾಗೂರ್ ಅಂತ ಇದ್ರು ಸರ್, DSS ಭಾಳ ದೊಡ್ಡ ಲೀಡ್ರ್ ಸರ್ ಅವರು. ಬೆಂಗಳೂರಲ್ಲಿ ಒಳ್ಳೆ ಹೆಸರೈತೆ ಸರ್ ಅವ್ರದ್ದು, ಕರ್ನಾಟಕ ಎಲ್ಲ. ಅವರು ನಿಧನರಾಗಿದ್ರು ಸರ್, ತೀರ್ಕೊಂಡೋದ್ರು. 14 ವರ್ಷ ಅವ್ರ ಹಿಂದೆನೇ ಇದ್ದೀವಿ ಸರ್ ನಾವು. ಅವ್ರು ಯಾವಾಗ ತೀರ್ಕೊಂಡೋದ್ರು ಆವಾಗ ನಾನು ಹೊರಗೆ ಬಂದು ಇವೆಲ್ಲ ಅನ್ಯಾಯಗಳು ಆಗ್ತಿದ್ವಲ್ಲ, ನಾವೇ ಯಾಕೆ ಕಟ್ಟಬಾರ್ದು ಒಂದು ಸ್ವಂತ ಸಂಘಟನೆ ಅಂತೇಳಿ ಕಟ್ಟಿದ್ದೀವಿ ಸರ್. ಅದು ಕರ್ನಾಟಕ ರಾಜ್ಯ ಕಾರ್ಮಿಕ ಶಕ್ತಿ ಅಂತೇಳಿ. ಒಂದು ಒಳ್ಳೆ ರೆಸ್ಪಾನ್ಸ್ ಐತೆ ಸರ್, ಜನಗುಣ ಚೆನ್ನಾಗಿ ಸ್ಪಂದಿಸ್ತಾರೆ. ಬಹಳಷ್ಟು ಸೇವೆ ನೀವು ಮಾಡ್ಕೊಂಡ್ ಬಂದಿದ್ದೀರಾ, ನಾವು ನೋಡಿದೀವಿ. ಕಾರ್ಮಿಕರ ಪರವಾಗಿ ಸದಾ ನೀವು ಅವ್ರ ಮುಂಚೂಣಿಯಲ್ಲಿ ಅವ್ರ ಮುಂದೆ ನಿಂತಿರ್ತೀರಾ. ಬಟ್ ನಿಮ್ಗೆ ಬೇರೆ ಸಂಘಟನೆಗಳಿಂದ ಯಾವ ತರ ಒತ್ತಡಗಳು ಬಂದಿದೆಯಾ? ನಿಮ್ಮಿಂದ ನಮ್ಮ ಸಂಘಟನೆಗಳಿಗೆ ತೊಂದರೆ ಆಯ್ತಾ ಇದೆ ಅಂತ ಯಾವ ತರ ನಿಮ್ಮ ಮುಂದೆ ಪಾಯಿಂಟ್ ಮಾಡಿದುಂಟಾ? ಇದಾವೆ ಸರ್, ಭಾಳ ಇದಾವೆ. ಎಲ್ಲರೂ ಅಣ್ಣ ತಮ್ಮಂದ್ರ ರೀತಿಯಲ್ಲೇ ಇರ್ತೀವಿ ಸರ್ ಇಲ್ಲಿ. ನನಗೇನೇ ಸಮಸ್ಯೆ ಬರಲಿ ನಮ್ಮ ಬಾಸ್ ಒಬ್ರು ಇದ್ದಾರೆ ಸರ್, ಉಮಾರಾಜಣ್ಣ ಅಂತೇಳಿ. ಅವರೊಂದು ಬ್ರ್ಯಾಂಡ್ ಸರ್ ಬಳ್ಳಾರಿಯಲ್ಲಿ. ಅವ್ರ ಹೆಸರು ಮೇಲೆ ಯಾರೂ ಬರೋದಿಲ್ಲ ಸರ್ ಮುಂದಕ್ಕೆ. ಒಂದು ಅವ್ರನ್ನ ರೀಚ್ ಆಗ್ತಾರೆ, ನಿಮ್ಮ ಹುಡುಗ ಹಿಂಗೆ ಮಾಡೋಣ ನೋಡಪ್ಪ ಅಂತೇಳಿ. ಇಲ್ಲ ನಮ್ಗಾನ ಹೇಳ್ತಾರೆ ಉಮಾರಾಜನಿಗೆ ಹಿಂಗೆ ಮಾತಾಡಿದ್ರಪ್ಪ ಅಂತೇಳಿ, ಅಲ್ಲಿಗೆ ಕಾಂಪ್ರಮೈಸ್ ಆಗ್ತೀವಿ ಸರ್. ಇಲ್ಲ ಅಂದರೆ ಇನ್ನೂ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಹೊಂಟೀವಿ ಸರ್ ಮುಂದಕ್ಕೆ. ನೀವು ಮೊದಲು ನಿಮ್ಮ ಸಂಘ ಕಟ್ಟಬೇಕಾದ್ರೆ ಎದುರಾದ ವೈಫಲ್ಯಗಳು ಇಲ್ಲ ಜಯಗಳು ಏನಿದ್ವು? ಬಹಳಷ್ಟು ಸಮಸ್ಯೆಗಳು ಎದುರಾದವು ಸರ್ ಸಂಘ ಕಟ್ಟಬೇಕಾದ್ರೆ. ಹೇಗೆ ಎದುರಿಸಿದ್ರಿ? ಉದಾಹರಣೆಗೆ ನಾನು ಇದ್ದೀನಿ ಅಂತೇಳಿ ಬೆನ್ನು ತಟ್ಟದವರು ಉಮಾರಾಜ್ ಅನ್ನೋರು ಸರ್ ಬಳ್ಳಾರಿಯಲ್ಲಿ. ಕರ್ನಾಟಕದಲ್ಲಾಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ಎಲ್ಲನೇ ಆಗಲಿ ನಮಗೆ ಯಾವನ್ನ ಕೆಲಸ ಹಿಡ್ದು ಹೋದರೆ ಅವ್ರು ಹೆಲ್ಪ್ ಮಾಡ್ತಾನೆ ಬಂದಾರೆ ಸರ್. ಈಗೂ ನಾನು ಇಲ್ಲಿ ನಿಂತೀನಿ ಅಂದರೆ ಅವರು ಸ್ವಲ್ಪ ಆಶೀರ್ವಾದ ಮಾಡಿದ್ದಕ್ಕೆ ನಾನು ಇಲ್ಲಿದ್ದೀನಿ ಸರ್. ಸರ್, ಇವಾಗ ನೀವು ಕಾರ್ಮಿಕರ ಪರವಾಗಿ ನಿಂತಿರ್ತೀರ. ಸರ್ಕಾರ ಇವಾಗ ಬಂದು ಗ್ಯಾರಂಟಿ ಯೋಜನೆಗಳು ಅಂತ ಕೊಟ್ಟಿರ್ತಾರೆ. ನಿಮ್ಗೇನು ಸರ್ ಅನಿಸಿಕೆ ಇದೆ? ಈ ತರ ಗ್ಯಾರಂಟಿಯಿಂದ ಜನಗಳಿಗೆ ಇದು ಬೆನಿಫಿಟ್ ಆಗಿದೆಯಾ, ಇಲ್ಲ ಇದೇ ಒಂಥರ ಶಾಪವಾಗಿ ಮೂಡಿದ್ಯಾ? ಏನ್ ನಡೆದಿದೆ ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ಹೇಳ್ಬೇಡ ಸರ್. ಇಲ್ಲ ದಯವಿಟ್ಟು ಸರ್, ಏನಕ್ಕೆ ಅಂದ್ರೆ ಹಲವಾರು ಜನಗಳು ಹಲವಾರು ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಕೆಲವರು ಇಲ್ಲ ಸರ್ಕಾರ ಕೊಟ್ಟಿದ್ರೆ ನಮ್ಮ ಮನೆಯಲ್ಲಿ ಅನ್ನಭಾಗ್ಯ ಬಂದಿದೆ, ದುಡ್ಡು ಬರ್ತಾ ಇದೆ, ಆ ತರ ಒಂದ್ ಪಕ್ಷ ಹೇಳ್ಕೊಂಡು ಹೋಯ್ತು ಅಂದ್ರೆ, ಇನ್ನೊಬ್ರು ಪಾಪ ಕಷ್ಟಪಟ್ಟಿರೋರು ಹೇಳ್ತಾ ಇದ್ದಾರೆ ಸರ್ ಇದರಿಂದ ನಮ್ಮ ಕುಟುಂಬನೇ ನಿರ್ಗತಿಕವಾಗಿದೆ, ಈ ತರ ದುಡ್ಡು ಬಂದಿರೋ ಕಾರಣ ನಾನು ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀನಿ ಅಂತಾರೆ. ಇದು ಏನಿದೆ ಒಮ್ಮೆ ಜನಗಳು ತಿಳಿಸ್ಕೊಡಿ ಸರ್. ಸರ್, ನಾನು ಕರ್ನಾಟಕದಲ್ಲಿ ಎಲ್ಲರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಸರ್. ನನ್ನ ಏರಿಯಲ್ಲಿ ನಡೆದಿರೋ ಸ್ವಂತ ಘಟನೆ ಹೇಳ್ತೀನಿ ಸರ್. ಅದು ಏನಾಯ್ತಂದರೆ ಸರ್, ಈಗ 2,000 ರೂಪಾಯಿ ಬರುತ್ತೆ ಸರ್, ಅದಕ್ಕೂ ಸ್ಟಾಪ್ ಆಗೈತೆ ಸರ್. ಅವಾಗ ಬರುತ್ತೆ, ಎಲೆಕ್ಷನ್ ಮೂಮೆಂಟಲ್ಲಿ ಹಾಕ್ತಾರೆ, ಬಿಟ್ಬಿಡ್ತಾರೆ. ಆದರೆ ಈ ಅನ್ನಭಾಗ್ಯ ಏನೈತಲ್ಲ ಸರ್, ಈ ಅನ್ನಭಾಗ್ಯ ಇವರು ಹಾಕೋ ಅಕ್ಕಿ ಕೆಲವ್ರಿಗೆ ಅದು ಕುಡಿಯೋಕ್ಕೆ ದಾರಿ ಆಗ್ಬಿಟ್ಟೈತೆ ಸರ್. ಕೆಲವರು ಕುಡಿತಾರೆ. ಈಗ ಏನಾಯ್ತಂದರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದ್ದು ನಮ್ಮ ಏರಿಯಲ್ಲೇ. ಒಬ್ಬ ಅಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಲ್ಲ ಸರ್, ಉಮಾಶಂಕರ್ ಕಾಲನಿಯಲ್ಲಿ ಇರ್ತಾರೆ ಅವರು. ಮನೆ ಕೆಲ್ಸಕ್ಕೆ ಹೋಗ್ತಲ್ಲ ಅಮ್ಮ, ತಾನು ಗಂಡ ಏನೂ ಕೆಲ್ಸಕ್ಕೆ ಹೋಗೋದಿಲ್ಲ, ಬೆಳಗ್ಗೆ ಗೆದ್ದಿರೇ ತಾನು ಕುಡಿಯೋದು ಬಿಟ್ಟರೆ ತನಗೇನೂ ಗೊತ್ತಿಲ್ಲ. ಆ ತಾಯಿ ಪಾಪ 2 ಮಕ್ಕಳನ್ನ ಜೋಪಾನ ಮಾಡಬೇಕು. ಒಬ್ಬನ್ನ ಸಣ್ಣ ವಯಸ್ಸಿಗೆ ಕೆಲ್ಸಕ್ಕೆ ಕಲಿಸ್ತದಲ್ಲ, ಇನ್ನೊಬ್ಬ ಹುಡುಗಿ ಮೈಂಡ್ ಸರಿ ಇಲ್ಲ, ಹುಡುಗಿಗೆ ಮತಿ ಸಮಿತಿ ಇಲ್ಲ. ಆ ಹುಡುಗಿ ಏನು ಮಾಡಲ್ಲ, ಕೆಲ್ಸಕ್ಕೆ ಹೋಗಿ ಬಂದಲ್ಲ ತಾಯಿ, ಹುಡುಗಿ ರಾತ್ರಿ ಅನ್ನ ಅಂತದಲ್ಲ, ಹಸು ಆಗ್ತೈತೆ, ಮನೆಯಲ್ಲಿರೋ ಅಕ್ಕಿ ಎಲ್ಲ ತಾನು ಮಾರ್ಬಿಟ್ಟಣ. ಹೆಂಗೆ ಮಾರೋಣ ಅಂದರೆ ಡಿಪಾರ್ಟ್ಮೆಂಟ್ ಅವ್ರ ಸಪೋರ್ಟೇ ಅದು. ಮನೆ ಮುಂದೆನೇ ಬರ್ತಾರೆ ಸರ್, ಗೇಜ್ ಮಿಷಿನ್ ತೊಗೊಂಡು ಮನೆ ಮುಂದ್ಗಡೆನೇ ಹೋಗಿ ಅಕ್ಕಿ ಹಾಕ್ಕೊಂಡು ಹೋಗೋಕೆ, ಟ್ಯಾಕ್ಟ್ರಿ ಆಗಲಿ, ಲಾರಿ ಆಗಲಿ, ಆಟೋ ಆಗಲಿ. ಈ ಹಿಂದೆನೇ ವಿಜಯ ಟೈಮ್ಸ್ ಅವ್ರು ಯಾರೋ ತೋರಿಸಿದಾರೆ ಸರ್, TV ಚಾನಲಲ್ಲಿ ಲೈವ್ ತೋರಿಸಿದ್ದಾರೆ ಅವರು. ಅದು ಏನೂ ಕ್ರಮ ತೊಗೊಂಡಿಲ್ಲ ಸರ್ಕಾರದವ್ರು, ಇದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಡಿಪಾರ್ಟ್ಮೆಂಟ್ ಅವ್ರ ಸಪೋರ್ಟಿಂದನೇ ಮನೆ ಮುಂದೆ ಬಂದು ಎಲ್ಲರೂ ಅಕ್ಕಿ ಕೊಂಡ್ಕೊಂಡು ಹೋಗ್ತಾರೆ ಸರ್. ಆ ಅಕ್ಕಿ ಅವನು ಮಾರಿದ್ದಕ್ಕೆ ಅವತ್ತು ಆ ತಾಯಿ ಏನು ಮಾಡಿದ್ಲು, ರಾತ್ರಿ ಆ ಹುಡುಗಿಗೆ ಊಟ ಇಡೋಕೆ ಆಗ್ಲಾರ್ದೆ ಬಗ್ಲ ಮನೇಲಿ ಬಚ್ಚಿಟ್ಟಿದ್ಲು ಅಕ್ಕಿ.
ಬಗಲ್ ಮನೆ ಬಚ್ಚಿಟ್ಟಿರೋ ಅಕ್ಕಿನ ಈ ಕುಡುಕ ಏನು ಮಾಡಿಬಿಟ್ಟ ಮಾರಿಬಿಟ್ಟ. ಅನ್ನ ಇಲ್ಲ ಅಂತೇಳಿ ವಾಸನೆ ಗುಳಿಗೆ ಅಂತ ಬರ್ತಾವೆ ಸರ್ ನಮ್ಮ ಏರಿಯಾಗಳಲ್ಲಿ. ನೆಪ್ತಲಿನ್ ಬಾಲ್ಸ್ ಅದು ಬಂದ್ಬಿಟ್ಟು. ಹೌದೌದು ಸರ್, ವೈಟ್ ಕಲರ್ಸ್ ಇರ್ತಾವೆ, ಒಂಥರ ಕರ್ಪೂರ ಟೈಪ್ ಇರ್ತಾವೆ. ಆ ಬಾಲ್ಸು ಮತ್ತು ಇದು ಏನದು ನಾವು ಬಾತ್ರೂಮಲ್ಲಿ ಯೂಸ್ ಮಾಡ್ತೀವಿ ಪಿನಲ್, ಅದು ಜಜ್ಜಿ ಬಿಟ್ಟು ತಾಯಿ ಅದ್ರಾಗ ಹಾಕಿ ಕುಡ್ದು ಆ ಮಗುಗೂ ಕುಡಿಸ್ಬಿಡ್ತು. ಅವತ್ತು ಅವ್ರ ಪರಿಸ್ಥಿತಿ ಹೇಳ್ಬೇಡ ಸರ್, ದೇವರೇ ಕಾಪಾಡಿದಾನೆ ಅವ್ರು. ಎಲ್ಲರೂ ಕರ್ಕೊಂಡು ಹೋಗಿ ಓಪಡಿಯಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ಅವರು ಬದುಕಿ ಬಟ್ಟೆ ಕಟ್ಟು. ಸರ್ ಇಷ್ಟೊಂದು ಪ್ರಾಬ್ಲಮ್ ಆಯ್ತಿದ್ಯಾ ಇದು ಒಂದು? ಹೌದು ಸರ್, ಅಕ್ಕಿ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತ ಬಿಟ್ಟಿದ್ದಾರೆ. ಆ ಜನಕ್ಕೆ ತಲುಪ್ತೈತೆ ಇಲ್ಲ ಅಂತಾರೆ, ನೋಡೋರು ಯಾರೂ ಇಲ್ಲ ಸರ್. ಇದನ್ನ ಯಾರು ಒಬ್ರು ಇದ್ರ ಕಾರ್ಯ ವಹಿಸ್ಕೊಂಡು ಇದನ್ನ ಗಮನವಾಗಿ ನೋಡ್ಕೊಬೇಕಿತ್ತಲ್ವಾ? ಹೌದು ಸರ್, ನಾನು ಸ್ವತಃ ಅವ್ನು ಯಾವನ ಅಕ್ಕಿ ಮಾರ್ತದನೋ ನಮ್ಮ ಏರಿಯಲ್ಲಿ ಅವ್ನು ಹಿಡಿದು ಕೊಟ್ಟಿನಿ. ನಾನು ಹಿಡಿದು ಡಿಪಾರ್ಟ್ಮೆಂಟ್ ಕಟ್ರೆ ಒಬ್ಬ ಪುಣ್ಯಾತ್ಮ ಇದ್ದ, ಸಿಂಧೂರ್ ಹಚ್ಚಿ ಹೋಗ್ಬಿಟ್ಟ. ಅವ್ರ ಹೆಸರಲ್ಲೇ ಅದರಲ್ಲೇ ಬಂದ್ಬಿಡ್ತ ಅವ್ರ ಹೆಸರು. ಸಿಂಧೂರ್ ಹಚ್ಬಿಟ್ಟು ಹೋಗ್ಬಿಟ್ಟ. ನಾನು ಎಷ್ಟು ಜನ ಹಿಡಿದು ಕೊಟ್ಟಿನಿ ವಿತ್ ವಿಡಿಯೋ ಸಮೇತ ನಿಮ್ಗೆ ಕೊಡ್ತೀನಿ. ಕ್ಲಿಪ್ಸ್ ಇದಾವೆ, ಫೋಟೋಸ್ ಇದಾವೆ. ಆವತ್ತಿನ ದಿವಸ ನೀವು ಟೈಮ್ ಚೆಕ್ ಮಾಡಿರಿ, ಅವ್ರ ಮೇಲೆ ಯಾವುದೇ FIR ಆಗಲಿಲ್ಲ. ಇವತ್ತಿಗೂ ಧೂಳು ಎಬ್ಸ್ತದಾರೆ ಅವ್ರು ಬಳ್ಳಾರಿಯಲ್ಲಿ. ಅವರೊಂದು ಮಾಫಿಯಾ ಡಾನ್ ಆಗಿಬಿಟ್ಟಾರೆ ಅಕ್ಕಿಗಳಲ್ಲಿ. ಇದೊಂಥರ ಆರಕ್ಷಕರು ರಕ್ಷಣೆ ಕೊಡಬೇಕಾಗಿರೋಂಥವ್ರೆ ಈ ತರ ಒಂದು ರಾಕ್ಷಸರ ರೀತಿ ಮೆರೆಯೋದು ತಪ್ಪಲ್ವಾ? ತಪ್ಪೇ ಸರ್, ಮತ್ತೆ ಏನು ಮಾಡೋಕೆ ಬರೋದಿಲ್ಲ ಸರ್. ಅವರು ಯಾವ ರೀತಿ ನಿಮ್ಮ ಪಕ್ಷದಿಂದ ಇಲ್ಲ ನಿಮ್ಮ ತಂಡದಿಂದ ಇದಕ್ಕೆ ನೀವು ಎಂದಿಗೂ ಎದುರಾಗಿ ನಿಂತಿಲ್ಲ? ನಿಂತೀವಿ ಸರ್. ಅದೇ ನಿಂತಿದ್ದಕ್ಕೆ ಫಲನೇ ನಮ್ಮ ಮೇಲೆ FIR ಆಗೈತೆ, ಕೇಸ್ ಮಾಡಿದ್ದಾರೆ, ಕೋರ್ಟಿಗೆ ತಿರುಗ್ತಿದ್ದೀವಿ ನಾವು ಈಗಲೂ. ನಮ್ಮನ್ನೇ ಕೇಳೋ ಅಷ್ಟು ಮಟ್ಟಿಗೆ ನೀವು ಬಂದುಬಿಟ್ಟಿರ. ಯಾವ ಪಕ್ಷನೇ ಇರಲಿ ಸರ್, ಎಲ್ಲರ ಸಪೋರ್ಟ್ ಐತೆ ಸರ್ ಅವ್ರಿಗೆ. ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೀರಾ? ಟಾರ್ಗೆಟ್ ಮಾಡಿ FIR ಮಾಡಿದ್ದಾರೆ ಸರ್. ಎಷ್ಟೋ ಕೇಸ್ಗಳು ಆಗಿದೆ ಸರ್, ಎದುರಿಲ್ಲ. ನಾವು ಮುಂದಕ್ಕೆ ಹೋಗ್ತಾ ಇದೀವಿ ದೇವರ ಆಶೀರ್ವಾದದಿಂದ, ನನಗೆ ದೊಡ್ಡವರ ಆಶೀರ್ವಾದದಿಂದ. ಏನು ನೀವು ಜನರ ಪರ ಇಲ್ಲ ಕಾರ್ಮಿಕರ ಪರ ನಿಲ್ಲೋದೇ ತಪ್ಪು ಅಂತ ಅವರ ಉದ್ದೇಶನ ಇಲ್ಲ ಏನಾಗಿತ್ತು ಮುಖ್ಯ ಉದ್ದೇಶ? ಅವ್ರು ಮಾಡ್ತಿರೋ ತಪ್ಪನ್ನ ಎತ್ತು ತೋರಿಸಿದ್ರು ಡಿಪಾರ್ಟ್ಮೆಂಟ್ ಅವರು. ನೋಡ್ರಿ ಸರ್, ಅವರು ನಾವು ಏನನ್ನ ಕೈ ಮಾಡಿ ತೋರಿಸಿದ್ರೆ ಅವ್ರು ಹುಡುಕ್ತಾರೆ ಸರ್, ಯಾವುದ್ರಲ್ಲಿ ಇವನ್ನ ಸಿಗಿಸ್ಬೇಕು ತೋರಿಸಿರ್ತೀರಾ. ಹಂಗಂತೇಳಿ ಎಲ್ಲರೂ ತಪ್ಪು ಮಾಡ್ತಾರಂತಲ್ಲ ಸರ್, ಕೆಲವರು ಇದ್ದಾರೆ ಸರ್. ಮೊನ್ನೆ ಹೋದ ಪುಣ್ಯಾತ್ಮ, ಆ ಹೋಗ್ತಾ ಕೋಟಿ ಸಂಪಾದನೆ ಮಾಡ್ಕೊಂಡು ಹೋದಾತ. ಯಾರು ತಡೆಯೋಕ್ಕಾಗಿಲ್ಲ? ಆಗಲಿಲ್ಲ ಸರ್, ಎಂಥವರು ತಡೆದಿಲ್ಲ ಸರ್. ಎಂಥ ಆಫೀಸರ್ಸ್ ಬಂದರೂ ಬಳ್ಳಾರ್ಯಾಗ ಏನನ್ನು ಮಾಡ್ಕೊಳಕ್ಕೆ ಬರ್ತಾರಾಗಲಿ, ಕಾರ್ಮಿಕರಿಗೆ ನ್ಯಾಯ ಮಾಡ್ಬೇಕಂತೇಳಿ ಯಾರೂ ಬರೋದಿಲ್ಲ. ಬಡವ್ರಿಗೆ ಸ್ಪೆಷಲಿ ಎಲ್ಲ ಅವ್ರವ್ರ ಫ್ಯಾಮಿಲೀಸ್ ಅವ್ರವ್ರ ಸೆಕ್ಯೂರಿಟಿ ಮಾಡ್ಕೊತಾರೆ. ಎಲ್ಲರೂ ಅವ್ರ ಸ್ವಂತ ಜೀವನದ ಬಗ್ಗೆ ಕಾಳಜಿ ವಹಿಸ್ತಾರೆ, ಆದರೆ ರಾಜ್ಯದ ಬಗ್ಗೆ ಯಾರು ಕಾಳಜಿ ವಹಿಸ್ತಾರೆ? ಯಾರು ಕಾಳಜಿ ವಹಿಸ್ತಾರೆ. ನಾನು ಕೊಟ್ಟೆ ಬಂದಿನಪ್ಪ, ತೊಗೊಂಡೇ ಹೋಗ್ತೀನಿ ಅಂತಾರೆ ಸರ್. ಇದು ಬಹಳಷ್ಟು ಸರಿ ನಾನು ಕೇಳಿಕೊಂಡಿದ್ದೀನಿ. ಏನಕ್ಕೆ ಅವರು ಒಂದು ಹುದ್ದೆಗೆ ಬರ್ಬೇಕಾದ್ರೆ ಒಂದು ಏನೋ ಒಂದು ಇದ್ದೇ ಇರುತ್ತೆ. ಹೌದು ಸರ್, ಒಂದು ಪೆಟ್ಟಿಗೆನೋ 2 ಪೆಟ್ಟಿಗೆನೋ ಕೊಟ್ಟು ಬಂದಿರ್ತಾರೆ. ಹೋಯ್ತಾ ನಾನು ಒಂದು 10 ಪೆಟ್ಟಿಗೆ ಹಿಡ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ. ಇಂಥವ್ರು ಏನಕ್ಕೆ ಬರ್ತಾರೆ ಸರ್ಕಾರಕ್ಕೆ? ಇಲ್ಲ ಈ ತರ ಒಂದು ಆರಕ್ಷರ ಹುದ್ದೆಗೆ ಏನಕ್ಕೆ ಬರ್ತಾರೆ? ಇಂಥವ್ರನ್ನ ನೀವು ಯಾರನ್ನಾರು ಟಾರ್ಗೆಟ್ ಮಾಡಿಲ್ವಾ? ಇಲ್ಲ ನಿಮ್ಮ ಮೇಲೆ ಟಾರ್ಗೆಟ್ ಆಗಿದೆ, ನೀವು ಅವರ ಎದುರಾಗಿ ನೀವು ಏನು ಕೇಸ್ FIR ದಾಖಲಾತಿ ಮಾಡಿಲ್ವಾ? ಕೇಸ್ ಮಾಡೀವಿ ಸರ್, DC ಲೆಟ್ರ್ ಕೊಟ್ಟಿವಿ, SP ಗೂ ಕೊಟ್ಟಿವಿ. ಅದೇ ಅಷ್ಟೇ ಸರ್. ಸುಮ್ಮನೆ ತೊಗೊತಾರೆ, ಬಗ್ಲಿಗೆ ಇಡ್ತಾರೆ ಸರ್. ರಿಸೀವ್ಡ್ ಕಾಪಿ ಹಾಕಿ ಕೊಡ್ತಾರೆ. ನಾವು ಅದು ಏನಾಗೈತೆ ಅಂತ ಕೇಳಕ್ಕೆ ಹೋದ್ರೂ ನೆಗ್ಲಿಜೆನ್ಸಿ ಸರ್ ಆಗ್ತೈತೆ, ನೋಡ್ತಿದ್ದೀವಿ. ಇದು ಯಾರ ಮಿಸ್ಟೇಕ್ ಸರ್? ಇದು ಯಾರು ಇದನ್ನ ಖಂಡಿಸ್ಬೇಕಾಗಿದೆ? ನಮ್ಮವರೇ ಸರ್, ನಮ್ಮ ಜನನೇ ಸರ್. ನಮ್ಮ ಜನನೇ ಅವರು ಆ ಮಟ್ಟಕ್ಕೆ ತಂದಿರೋದು ಸರ್. ಸರ್ ಇವಾಗ ಇನ್ನೊಂದೇನಾಗುತ್ತೆ, ಕಾರ್ಮಿಕರು ಅಂತ ನೋಡಿದಾಗ ನಾವು ಬಂದು ಈ ಸ್ವಿಗ್ಗಿ ಸಣ್ಣ ಹುದ್ದೆಗಳು ಏನಿರ್ತವೆ, ಈ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಡೆಲಿವರಿ ಇರ್ಬೋದು, ಇಲ್ಲ ರ್ಯಾಪಿಡೋ, ಇಂತಹ ಒಂದು ಸಣ್ಣ ಹುದ್ದೆಗಳಲ್ಲಿ ಕೂಡ ಎಜುಕೇಟೆಡ್ ಇರ್ತಾರೆ. ಭಾಳ ಪಾಪ ಏನು ಓದು ಬರಹ ಗೊತ್ತಿಲ್ದಿರೋರು ಸಹ ಒಂದು ಗಾಡಿ ಇಟ್ಕೊಂಡು ಅವ್ರ ಜೀವನ ನಡೆಸ್ತಾ ಇರ್ತಾರೆ. ಇಂತಹ ಜೀವನ ನಡೆಸೋರ್ಗು ನಾರ್ಮಲ್ ಆಗಿ ಇವಾಗ ಏನು ಕಾಯ್ದೆಗಳು ಬಂದಿದ್ದಾವೆ, ಒಂದು ಸೇಫ್ಟಿ ಸೆಕ್ಯೂರಿಟಿ ಇರ್ಬೋದು, ಇಲ್ಲ ಒಂದು ಚಿಕ್ಕ ಒಂದು ಇನ್ಶೂರೆನ್ಸರ್ ಇರ್ಬೋದು, ಈ ಥರ ಯಾವುದು ಸಿಗ್ತಾ ಇಲ್ವಲ್ಲ. ಇದು ಯಾರ ಜವಾಬ್ದಾರಿ ಇರುತ್ತೆ? ನಿಮ್ಮ ಅನಿಸಿಕೆಗಳೇನಿದೆ ಇದ್ರ ಬಗ್ಗೆ? ಸರ್ ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್, ಫಸ್ಟ್ ನಮ್ಮದೇ ಹೇಳ್ತೀನಿ ಸರ್. ನಾನು ನಮ್ಮ ಸ್ಟೂಡೆಂಟ್ಸ್ ಯಾರು ಕೆಲ್ಸಕ್ಕೆ ಹೋಗ್ತಾಯಿದಾರಲ್ಲ ಸರ್, ಈ ಕಾರ್ಮಿಕರು, ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಸರ್, 3 ಡಿಗ್ರಿ ಡಬಲ್ ಡಿಗ್ರಿ ಮಾಡಿದವ್ರಿಗೂ ಇದ್ದಾರೆ ಸರ್. ಅದ್ರಾಗ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಇವಾಗಿನ ಪೂರ್ತಿ ಅವ್ರು ನೋಡ್ಕೊತಾ ಇದ್ದಾರೆ ಸರ್. ಈಗ ದಾರಿಯಲ್ಲಿ ಹೋಗ್ತಾ ಏನೇನು ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಅವ್ರ ಮನೆಗೆ 1 ರೂಪಾಯಿಗೂ ಮುಟ್ಟೋದಿಲ್ಲ ಸರ್. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಹಲವಾರು ಯೋಜನೆಗಳು ಕೊಟ್ಟಿದ್ದಾರೆ ಸರ್, ಯಾರೂ ಉಪಯೋಗಿಸ್ಕೊತಾ ಇಲ್ಲ. ಅವನು ಈಗ ಕೆಲಸ ಕೊಡೋವನು ಏನು ಮಾಡ್ತಾನೆ, ಫಸ್ಟೇ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾನೆ ಸರ್ ಅವ್ರ ಹತ್ರ. ಫಸ್ಟೇ ಅವ್ರಿಗೇನು ಗೊತ್ತಾಗೋದಿಲ್ಲ ಸರ್. ಕೆಲ್ಸಕ್ಕೆ ಹೋಗ್ಬೇಕನ್ನೋ ಅರಿಯಲ್ಲಿ ಫಾಸ್ಟಲ್ಲಿ ಅವ್ರು ಏನು ಮಾಡ್ತಾರೆ, ಸೈನ್ ಮಾಡಿಬಿಟ್ಟು ಹೋಗ್ತಾರೆ ಸರ್. ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಓಹೋ ಈ ರೀತಿ ಇದಾವಲ್ಲ, ಆ EF ಇಲ್ಲ, PF ಇಲ್ಲ. ಮೊನ್ನೆ ಅಮೆಝಾನ್ ಅಂತೇಳಿ ಒಂದು ಕಂಪ್ನಿ ಸರ್, ಇಲ್ಲಿ MG ರೋಡಲ್ಲಿ ಐತೆ.
ಅಲ್ಲಿ ಸುಮಾರು 60 ಜನ ಮೇಲೆ ಕೆಲಸ ಮಾಡ್ತಿದ್ದಾರೆ ಸರ್. ಯಾರಿಗೂ EF ಕಟ್ ಆಗ್ತಾಯಿಲ್ಲ. ಕಾರ್ಮಿಕ ಇಲಾಖೆಗೆ ಫೋನ್ ಮಾಡಿ, PF ಆಫೀಸ್ಗೆ ಫೋನ್ ಮಾಡಿ, ಎಲ್ಲರೂ ಫೋನ್ ಮಾಡಿ, ಯಾರೂ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ. ಓನರ್ ಬಂದು ಹಾಸ್ಪಿಟಲ್ ಇರ್ತಾನೆ ಸರ್, ಇಲ್ಲಿ ಒಬ್ಬನು ಮೇಂಟೈನ್ ಮಾಡ್ತಾನೆ. ಅವ್ನಿಗೋಗಿ ಸೆಟ್ರ್ ಇಲ್ಲದೆ ನಾವು ಕೇಸ್ ಕೊಟ್ಟು ಬಂದೀವಿ. ಇವತ್ತಿನವರೆಗೂ ಕಾರ್ಮಿಕ ಇಲಾಖೆ ಅವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. 17 ಮೆಂಬರ್ಸ್ 16 ಮೆಂಬರ್ಸ್ ಮೇಲೆ ಇದ್ದವ್ರಿಗೆ EF PF ಕಂಪಲ್ಸರಿ ಮೇಂಟೈನ್ ಮಾಡಲೇಬೇಕು, ಕಟ್ ಮಾಡಬೇಕಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಆಯ್ತು ಸರ್. ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಯಾರೂ ಮೇಂಟೈನ್ ಮಾಡ್ತಾ ಇಲ್ಲ ಸರ್. ನಮ್ಮ ಹುಡುಗರಿಗೂ ಧ್ವನಿ ಎತ್ತೋದಿಲ್ಲ ಸರ್. ಧ್ವನಿ ಎತ್ತಿದ್ರೆ ಕೆಲಸದಿಂದ ತೆಗೆದು ಬಿಡ್ತಾರೆ. ಆ ಒಂದು ಭಯ, ಒಂದು ಹುದ್ದೆದೊಂದು ಬೇಕೇ ಹೊಟ್ಟೆಪಾಡು ಸರ್. ಇರುತ್ತೆ. ಆದ್ರೆ ಅಟ್ ದ ಸೇಮ್ ಟೈಮ್ ಅವ್ರಿಗೆ EPF ಅನ್ನೋದು ಬಹಳ ಮುಖ್ಯ ಇರುತ್ತೆ. ಹೌದು ಸರ್, ಭಾಳ ಇಂಪಾರ್ಟೆಂಟ್. ಅದು ತಾನೇ ಬಂದು ಸಹಾಯ ಮಾಡೋಕ್ಕಾಗೋದು. ಅಷ್ಟು ಅವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಸರ್ ಓನರ್ಗಳಿಗೆ ನಾನು ಎಲ್ಲರಿಗೂ ಹೇಳೋದು ಒಂದೇ ಸರ್. ಪೋಸ್ಟ್ ಆಫೀಸಲ್ಲಿ SBI ಅಲ್ಲಿ ಹಲವಾರು ಇನ್ಶೂರೆನ್ಸ್ಗಳು ಬಿಟ್ಟಿದ್ದಾರೆ ಸರ್. 50 ರೂಪಾಯಿ ಕಟ್ಟರೆ ಸಾಕು ಸರ್. ಎಂಥ ಯೋಜನೆಗಳು ಬೇಕು ಅಂಥವು ಇದಾವೆ ಸರ್. SBI ಅಲ್ಲಿ 750 ಕಟ್ಟರೆ ಒಂದು ಅಮೌಂಟು 15 lakhs ಏನೋ ಬರುತ್ತೆ. 1000 rupees ಕಟ್ಟರೆ 1000 ರೂಪಾಯಿಗೆ 20 ಲಕ್ಷ ಮನೆಗೆ ಹೋಗುತ್ತೆ ಸರ್. ಮೆಡಿಕಲ್ ಇನ್ಶೂರೆನ್ಸ್ಗೂ ಕ್ಲೈಮ್ ಆಗ್ತಿದೆ ಸರ್. ಈಗ ಪೋಸ್ಟ್ ಆಫೀಸಲ್ಲೂ ಬಿಟ್ಟಿದ್ದಾರೆ ಸರ್. ಪೋಸ್ಟ್ ಆಫೀಸನ್ನು IPPB ಅಂದ್ಬಿಟ್ಟು ಒಂದು ಒಳ್ಳೆ ಯೋಜನೆ ಬಿಟ್ಟಿದ್ದಾರೆ ಸರ್. ಯಾರು ಉಪಯೋಗಿಸ್ಕೊಂತ ಇಲ್ಲ ಸರ್. ಏನ್ ಮಾಡ್ತೀರಿ? ಜನಗಳಿಗೆ ಇದ್ರ ಅರಿವು ಮೂಡಿಸಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಆಗಿತ್ತಲ್ವಾ? ಹೌದು ಸರ್. ಮತ್ತೆ ಸಂಘಗಳು ಏನಕ್ಕೆ ಮುಂಚೂಣಿಯಲ್ಲಿ ನಿಂತು ಮಾಡ್ತಾ ಇದ್ರೆ, ಜನರ ಪರವಾಗಿ ನೀವು ನಿಂತು ಮಾಡ್ತಾ ಇದ್ದೀರಾ. ಬಟ್ ನೀವ್ ಎಷ್ಟೇ ಮಾಡೋದ್ರಿಂದ ಕರ್ನಾಟಕ ರಾಜ್ಯ ಅಂತ ಹೊರಡಿಸ್ಬೇಕು ಅಂದ್ರೆ ಸರ್ಕಾರ ಒಂದು ಮಾತು ಹೇಳ್ಬೇಕಿತ್ತಲ್ವಾ ಸರ್? ಅವರು ಬೆಲೆಗೆ ಎದ್ದಿದ್ರೆ ಸರ್, ನಮ್ಮವರೇ ಡಾಕ್ಟ್ರು ಕ್ಲೀನ್ ಮಾಡೋದು, ನಮ್ಮ ಕಾರ್ಮಿಕರೇ. ನಾನು ಪೂರ ಕಾರ್ಮಿಕರನ್ನ ಡಾಕ್ಟ್ರ್ ಅಂತೇಳಿ ಹೇಳ್ತೀನಿ ಸರ್. ಯಾಕಂದರೆ ಸರ್, ನಮ್ಮ ಕಾರ್ಮಿಕರು ಸ್ವಚ್ಛ ಮಾಡಿಲ್ಲ ಅಂದರೆ ಯಾವ ದೇಶ ಯಾವ ನಾಡು ಕ್ಲೀನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನಮ್ಮವರು ಮುನ್ಸಿಪಾಲ್ಟಿ ವಾಹನ ತೊಗೊಂಡು ಹೋಗ್ತಾರಲ್ಲ ಸರ್, ಅದರಲ್ಲಿ ಪ್ರಚಾರ ಮಾಡಿದ್ರಿಗೂ ಸಾಕು ಸರ್. ಈ ಕಾರ್ಮಿಕ ಇಲಾಖೆಯವರು ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಎಲೆಕ್ಷನ್ ಅರಿವು ಮೂಡಿಸಬಹುದಿತ್ತು. ಹೌದು ಸರ್, ಮಾಡ್ತಾ ಇಲ್ಲ ಸರ್ ಅಂತ. ಹೌದು, ಇವಾಗ ನೀವು ಜಸ್ಟ್ ಹೇಳಕ್ ಬಂದಿದ್ರಿ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲ್ಲಾ ಅಧಿಕಾರಿಗಳು ಮತ್ತೆ ಏನ್ ಲೀಡರ್ಸ್ ಅಂತ ಇದಾರೆ, ಸೋ ಕಾಲ್ಡ್ ಲೀಡರ್ಸ್, ಅವ್ರೆಲ್ಲಾರು ಬಂದು ಎಲೆಕ್ಷನ್ ಟೈಮಲ್ಲಿ ಆಕ್ಟಿವೇಟ್ ಆಗಿರ್ತಾರೆ. ಅದಾದ ನಂತರ ನಿದ್ದೆ ಮಾಡ್ತಾರೆ. ಇದು ಏನಕ್ಕೆ ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ? ಅದು ಒಬ್ರು ಇಬ್ರು ಅಂದ್ರೆ ಹೇಳಕ್ ಆಗೋದಿಲ್ಲ ಸರ್. ಬಹಳಷ್ಟು ಜನ ಹಂಗೆ ಇದಾರೆ. ನಾವು ಏನು ಮಾತಾಡೋಕೆ ಬರೋದಿಲ್ಲ ಅವ್ರ ಬಗ್ಗೆ. ಬಟ್ ಇವಾಗ ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ, ಕಾರ್ಮಿಕರ ಕಾರ್ಡ್ ವಿತರಣೆ ಅನ್ನೋದೊಂದು ನಡೆಸ್ಕೊಂಡ್ ಬಂದಿದೆ. ಯಾಕಂದ್ರೆ ಕಾರ್ಮಿಕರ ಒಂದು ಕಾರ್ಡ್ ಇತ್ತು ಅಂದ್ರೆ ಅಟ್ಲೀಸ್ಟ್ ಒಂದು ಆಧಾರ, ಅವ್ನು ಯಾರು, ಯಾವ ಹುದ್ದೆಯಲ್ಲಿದ್ದಾನೆ, ಯಾವ ತರ ಕಾರ್ಮಿಕ ಇದಾಗಿರುತ್ತೆ, ಅವ್ರ ಒಂದು ಕಾರ್ಡ್, ಅವರ ಗುರುತಿನ ಚೀಟಿ ಆಗಿರುತ್ತೆ. ಇದು ಕೂಡ ಎಲ್ಲರೂ ತಲುಪ್ತಾ ಇಲ್ಲ ಅಂದ್ರೆ ನಾನು ಕರೆಕ್ಟ್ ಅಲ್ಲ ಸರ್ ಮಾತಾಡೋದು. ಒಂದು 85-90% ಇದ್ದವ್ರ ಮನೆಗಳಲ್ಲೇ ಕಾರ್ಮಿಕ ಕಾರ್ಡ್ ಇದಾವೆ ಸರ್. ನೀವು ಸುಳ್ಳನ್ನು ಅನ್ಕೋರಿ, ನಿಜನ ಅನ್ಕೋರಿ. ಅಸಲಿ ಲೇಬರ್ ಕೆಲಸ ಯಾರು ಮಾಡ್ತಾ ಇದಾರೋ 90% ಇನ್ನೂ ಮುಟ್ಟಬೇಕು ಸರ್, ಮುಟ್ಟಿಲ್ಲ. ಸುಮ್ಮನೆ ಮನೇಲಿ ಕುಳ್ತಿರೋರ ಹತ್ರ ಕಾರ್ಡ್ ಇದೆ, ಅರೆ ನಿಜವಾಗ್ಲೂ ಕೆಲಸ ಮಾಡೋರು ಕಾರ್ಡ್ ಇಲ್ಲ ಸರ್. ಎಂಪ್ಲಾಯ್ಸ್ ಮನೆಗಳಲ್ಲಿ ಇದಾವೆ ಸರ್ ಕಾರ್ಮಿಕ ಕಾರ್ಡು, BPL ಕಾರ್ಡು. ಎಲ್ಲರೂ ಅಧಿಕಾರಿಗಳು ಮಿಸ್ಟೇಕ್ ಸರ್. ಅಧಿಕಾರಿಗಳು ಮುಟ್ಸ್ಬೇಕು, ಹೋಗ್ಬೇಕು, ಅವೇರ್ನೆಸ್ ತಗೊಂಡ್ಬರ್ಬೇಕು. ಅಧಿಕಾರಿಗಳು ಯಾಕೆ ಈ ತರ ಮಾಡ್ತಾ ಇದಾರೆ? ಅವ್ರು ಇರೋದೇ ಜನಸೇವೆ ಮಾಡ್ಲಿಕ್ಕೆ ಅಂತ, ಜನರು ಒಂದು ನಂಬಿಕೆಯಿಂದ ಅವ್ರನ್ನ ಒಂದು ಹುದ್ದೆಯಲ್ಲಿ ಇಲ್ಲ ಒಂದು ಅಧಿಕಾರದಲ್ಲಿ ಕೂರಿಸಿರ್ತಾರೆ. ಅವರೇ ಈ ತರ ಜನಗಳಿಗೆ ಮೋಸ ಮಾಡಿ ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಹೇಗಿದ್ದು ಸರ್? ಕಾರ್ಮಿಕ ಇಲಾಖೆಗೆ ನಾವು ಯಾವತ್ತನ ಹೋಗ್ಲಿ ಆಫೀಸರ್ ಇರಲ್ಲ, ಫಸ್ಟ್ ಪಾಯಿಂಟ್ ಸರ್. ಯಾವುದೇ ಆಫೀಸರ್ಲಿ ಇರೋದಿಲ್ಲ. ಕೇಳಿದ್ರೆ ಇನ್ಸ್ಪೆಕ್ಷನ್ಗೆ ಬಂದೀವಿ, ಲ್ಯಾಂಡ್ ವಿಸಿಟ್ಗೆ ಬಂದೀವಿ, ಕಾರ್ಮಿಕನ ನೋಡೋಕೆ ಬಂದೀವಿ, ಹಿಂಗೆ ಹೇಳ್ತಾರೆ. ನಾನು ಈಗೂ ನಿಮ್ಮ ಮುಂದೆ ಫೋನ್ ಮಾಡಿದ್ರೆ ಎತ್ತೋದಿಲ್ಲ ಸರ್. ಅವ್ರು ನಮ್ಮ ಸಂಘಟನೆಯ ಯಾರನ್ನು ಲೋಗೋ ಇಟ್ಕೊಂಡಿರ್ತಾರೆ ಸರ್ ಟ್ರೂ ಕಾಲರಲ್ಲಿ. ನಮ್ಮ ಸಂಘದವ್ರು ಯಾರನ್ನ ಫೋನ್ ಮಾಡಿದ್ರೆ ಕರ್ನಾಟಕ ರಾಜ್ಯ ಕಾರ್ಮಿಕ ಶಕ್ತಿ ಅಂತ ಲೋಗೋ ನೋಡಿದ್ರೂ ಅವ್ರು ಎತ್ತೋದಿಲ್ಲ ಸರ್. ಅಷ್ಟು ಭಯ ಸರ್. ಆಫೀಸ್ ಒಳಗಡೆನೆ ಹೋಗಿ ನಾವು ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿವಿ ಸರ್. ಕಮಿಷನರ್ ಮಾಡಲಿದ್ದ ಪ್ರಾಬ್ಲಮ್ಗೂ ನಾವು ಸಾಲ್ವ್ ಮಾಡಿಕೊಟ್ಟಿದ್ವಿ ಸರ್. ಅಷ್ಟೊಂದು ಭಯ ಏತಕ್ಕೆ? ನೀವು ನ್ಯಾಯದ ಪರ ನಿಂತಿರ್ತೀರ, ನಿಮ್ಮ ಪರವಾಗಿ ಅವ್ರು ನಿಮ್ಮ ಜೊತೆಯಾಗೆಲ್ವ ನಿಲ್ಬೇಕಾಗಿದ್ದೀವಿ. ಈ ಹಿಂದೆ ಗ್ರಾನೈಟ್ಸ್ ಅವ್ರದ್ದು ಪ್ರಾಬ್ಲಮ್ ಆಯ್ತು ಸರ್. ಎಷ್ಟು ಗ್ರಾನೈಟ್ಸ್ ಅಂಗಡಿಯಲ್ಲಿ ಇಲ್ಲಿ ಲೈನ್ ಇದಾವೆ ಸರ್. ಒಂದು ಗ್ರಾನೈಟ್ಗೆ ಪರ್ಮಿಷನ್ ಇಲ್ಲ ಗ್ರಾನೈಟ್ ಅಂಗಡಿಗೆ ಸರ್. ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್. ಒಂದು ಗ್ರಾನೈಟ್ ಅಂಗಡಿಗೆ ಇವತ್ತಿನವರೆಗೂ ಲೈಸೆನ್ಸ್ ಇಲ್ಲ ಸರ್. ಮತ್ತೆ ಹೇಗೆ ನಡೆಸ್ತಾರೆ? ಒಂದು ಕಾರ್ಮಿಕನಿಗೆ ಇನ್ಶೂರೆನ್ಸ್ ಇಲ್ಲ. ಅವಾಗ ಅವ್ನು ಏನಾದ್ರು ಮಾಡ್ಬೇಕಾದ್ರೆ ಅವ್ನ ಕೈಗೆ ಏನಾದ್ರು ಕಟ್ಟಾಯ್ತು, ಇಲ್ಲ ಅವ್ನಿಗೆ ಏನೋ ಗ್ರಾನೈಟ್ ಕಟಿಂಗ್ ಸರ್. ಅವು ಗ್ರಾನೈಟ್ಸ್ ಒಂದು 10 ಬಂಡೆ ಇರ್ತಾವೆ ಅನ್ಕೊಡಿ ಸರ್. 10 ಬಂಡೆ ಏನನ್ನ ಟರ್ನಿಂಗ್ ಅಲ್ಲಿ ಹಿಂಗೆ ಬಿದ್ದು ಬಿಟ್ರೆ ಅಪ್ಪಡನೆ ಸರ್ ಕಾಲು ಅಪ್ಪಚ್ಚಾಗ್ಬಿಡ್ತೈತೆ. ಏನು ಉಳಿಯೋದಿಲ್ಲ, ಬೋನ್ಗುಣ ಸಿಗೋದಿಲ್ಲ ಸರ್. ಮೊದಲೇ ಬಡವ ಸರ್, ಹೊಟ್ಟೆ ಪಾಡಕ್ಕೆ ಇನ್ಶೂರೆನ್ಸ್ ಅನ್ನೋದಿಲ್ಲ. ನಾವು ಕಾರ್ಮಿಕ ಇಲಾಖೆಯಲ್ಲಿ ಕಮಿಷನರ್ಗೆ ಹೇಳಿವಿ, ಇವತ್ತಿನವರೆಗೂ ಅವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ನಾವು ನೇರವಾಗಿ ಗ್ರಾನೈಟ್ ಅಂಗಡಿಗಳಿಗೆ ನುಗ್ಗಿ
ಬೀಗ ಹಾಕಿ ಅವ್ರಿಗೆ ನ್ಯಾಯ ಮಾಡಿ ಕೊಡ್ರಿ ಅಂತ ಹೇಳಿವಿ ಎಲ್ಲರಿಗೂ. ಪಾಪ ಅವ್ರ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಂದ, ಗ್ರಾನೈಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವತ್ತು ಮಾತು ಕೊಟ್ಟು ಹೋದರು. ಆ ಪ್ರಾಬ್ಲಮ್ ಅಲ್ಲಿಗೆ ಕಾಂಪ್ರಮೈಸ್ ಮಾಡಿ ಸಾಲ್ವ್ ಮಾಡಿ ಹೋದರು. ಆದರೆ ಇವರು ಕಾರ್ಮಿಕ ಇಲಾಖೆ ಅವ್ರು ಹೋಗಿ ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ, ಇನ್ಸೂರೆನ್ಸ್ ಆಗೋಯ್ತಾ ಇಲ್ಲ ಅಂತಕೊಂಡು ಚೆಕ್ ಮಾಡಿಲ್ಲ ಸರ್. ಮತ್ತೆ ಇನ್ಸ್ಪೆಕ್ಷನ್ ಅಂತ ಅವಾಗ ಹೋಯ್ತಾ ಇರ್ತಾರೆ, ಏನ್ ತಾನೇ ಇನ್ಸ್ಪೆಕ್ಷನ್ ಮಾಡ್ತಾರೆ ಸರ್? ಇಸ್ಕೊಂತಾರೆ ಬಂದುಬಿಡ್ತಾರೆ ಸರ್. ಅಷ್ಟೇ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ಬಿಟ್ಟೆ ಸರ್, ರಾಜಕೀಯ ಆಗಲಿ ಏನೇನಾಗಲಿ. ಬಡವನ್ ಗತಿ ಅಷ್ಟೇ ಸರ್, ನಾವೇನು ಮಾಡೋಕ್ಕೆ ಬರೋದಿಲ್ಲ. ಈಗ ನಾವೇ ಎಷ್ಟೋ ಸಲ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ ಸರ್. ಅವ್ರ ಪ್ರಾಬ್ಲಮ್ಗೆ ಹೋಗಿರ್ತೀವಿ, ಅವರೇ ನಮ್ಗೆ ಪ್ರಾಬ್ಲಮ್ ಆಗಿಬಿಡ್ತಾರೆ ಸರ್. ಅವು ಎಷ್ಟೋ ಘಟನೆಗಳು ನಡೆದ್ಬಿಟ್ಟವು ನಮ್ಮ ಜೀವನದಾಗ. ಕೇಳಿಪಟ್ಟೆ, ಇವಾಗ ನೀವು ಒಂದು ಹೋರಾಟಕ್ಕೆ ಅಂತ ಹೋಗಿರ್ತೀರ, ಜಿಂದಾಲಲ್ಲಿ ಯಾವ್ದೋ ಒಂದು ಹೋರಾಟ ನಡೆಸಿರ್ತೀರ, ನೀವು ಕಾರ್ಮಿಕರ ಪರವಾಗಿ ನಿಂತಿರ್ತೀರ, ಯಾರು ಮಾಡದಂತಹ ಒಂದು ಪ್ರಯತ್ನ ನೀವು ಮಾಡಿರ್ತೀರ, ಮುಂದೆ ನುಗ್ಗಿ ನೀವು ಹೋರಾಟ ನಿಂತಿರ್ತೀರ. ಆದ್ರೆ ಕೊನೆಗೆ ಕಾರ್ಮಿಕರೇ ನಿಮ್ನ ಕೈ ಬಿಟ್ಬಿಟ್ರು ಅಂತ ಕೇಳಿಸ್ಕೊಂಡ್ರೆ ಏನ್ ನಡೆಯುತ್ತೆ ಸರ್? ಆ ಸತ್ಯ ಘಟನೆ ಜನ ತಿಳ್ಸಕ್ಕಾಗುತ್ತೆ ಸರ್? ನಾವು ಹೋಗಿರೋದು 4 ತಿಂಗಳು ಸಂಬಳ ಬಂದಿಲ್ಲ ಅಂತ ಹೋಗ್ತೀವಿ ಸರ್. 4 ತಿಂಗಳ ಸಂಬಳ ಬಂದಿಲ್ಲ ಅಂತ ಹೋದ್ಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ, ಆ ಕಡೆ ಮನುಷ್ಯ 10 ತಿಂಗಳ ಸಂಬಳ ಅಡ್ವಾನ್ಸಾಗಿ ಕೊಟ್ಟು ಬಿಡ್ತಾನೆ. ಮುಗಿತಲ್ಲ ಸರ್ ಸಮಸ್ಯೆ, ಅಲ್ಲಿ ಕೈ ಬಿಟ್ಬಿಡ್ತಾರೆ. ಬಟ್ ಅದು ಬರೀ ಒಂದ್ಸತಿ ಅಲ್ವಾ ಸರ್ ಸಿಗೋದು ಜೀವನದ? ಆಗಿನ ಪೂರ್ತಿ ನೋಡ್ಕೊತಿದಾರೆ ಸರ್ ಜನಗುಣ ಆಗಲಿ. ನಾವೂ ಏನು ಮಾಡೋಕ್ಕಾಗೋದಿಲ್ಲ ಸರ್. ಕಾರ್ಮಿಕ ಶಕ್ತಿ ಅಂತ ಇಟ್ಟಿವಲ್ಲ, ಬಂದವರು ನಮ್ಮವರೇ ಹೋದವರು ನಮ್ಮವರೇ, ಯಾರನ್ನೇನು ಮಾಡೋಕ್ಕೆ ಬರೋದಿಲ್ಲ. ನಿಮಗೆ ಎಂದಾದ್ರೂ ದುಃಖ ಆಗಿದ್ದು ಉಂಟಾ? ಭಾಳ ಸಲ ಸರ್, ಎಷ್ಟೋ ಪ್ರಾಬ್ಲಮ್ ಫೇಸ್ ಮಾಡಿ ಬರ್ತಾ ದಾರಿಯಲ್ಲಿ. ಕಲ್ಲುಗಳು ತೂರಿದ್ದಾರೆ ನಮ್ಮ ಕಾರುಗಳ ಮೇಲೆ, ನಮ್ಮವ್ರ ಮೇಲೇ ಅಟ್ಯಾಕ್ ಮಾಡಿದ್ದಾರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋದಾಗ. ಅವೆಲ್ಲ ಹೇಳ್ಕೊಂಡ್ರೆ ಭಾಳ ಚೀಪ್ ಅನಿಸುತ್ತೆ ಸರ್. ಏನಂದರೆ ಅವ್ರ ಸಲುವಾಗಿ ಹೋಗಿರ್ತೀವಲ್ಲ ಸರ್, ಮತ್ತು ಅನುಭವಿಸ್ಲೇಬೇಕಾಗುತ್ತೆ, ಏನು ಮಾಡೋಕ್ಕೆ ಬರೋದಿಲ್ಲ. ನಿಮ್ಮ ಕುಟುಂಬದವರು ಇದ್ರ ಬಗ್ಗೆ ಏನಾದ್ರು ವ್ಯಕ್ತಪಟ್ಟಿದ್ದು ಉಂಟಾ? ಭಾಳಷ್ಟು ಸಲ ಸರ್. ಈ ಹಿಂದೆ 1 ವರ್ಷ ಹಿಂದೆ ನಾನು ನಮ್ಮ ಮನೆಯವ್ರನ್ನ ಹೆಲ್ತ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಅಂತೇಳಿ ಬೆಳಗಾಮಲ್ಲಿ ಬಿಟ್ಟಿದ್ದೆ, ಭಾಗ್ಯನಗರದಲ್ಲಿ. ಮನೆಗೆ ಕೆಲಸ ಮಾಡೋಮ್ ಕೈ ಕೊಟ್ಟಲು. ನಮ್ಮ ಮಿಸಸ್ ಅವ್ರ ಅಜ್ಜಿಗೂ ಬಂದಿಲ್ಲ. ನಾನೊಬ್ಬನೇ ಹೋಗಿದ್ದೆ, ಮನೆಯಿಂದ ಏನೋ ಪ್ರಾಬ್ಲಮ್ ಆಗಿತ್ತು, ಹೋದೆ, ಅಲ್ಲಿದ್ದೆ. ಇಂಥದ್ದು ಒಂದು ಸಮಸ್ಯೆ ಬಂದೈತೆ ಅಂತೇಳಿ ಕಾರ್ಮಿಕರು ಫೋನ್ ಮಾಡಿದ್ರು, ಜಿಂದಾಲ್ಗೆ ಹೋಗ್ಬೇಕು ಅಂತ. ನನ್ನ ಹೆಂಡತಿನ ಹಾಗೆ ಹುಟ್ಟಿದ 1 ವರ್ಷದ ಕೂಸನ್ನ ಬಿಟ್ಟು ಹೊಸಪೇಟೆಗೆ ಬಂದೆ. ಅವತ್ತು ಗಾಡಿಯಲ್ಲಿ ಹೋಗ್ತಾ ಹತ್ಕೊಂತ ಹೋಗಿನಿ ನಾನು. ಮನೇಲಿ ಅವ್ರಿಬ್ಬರನ್ನೇ ಬಿಟ್ಟು ಹೋಗಿನಿ. ಹೊಸ ಊರು, ಹೊಸ ಪ್ರಪಂಚ, ನಮ್ಗೆ ಗೊತ್ತಿಲ್ಲ. ನಾನು ಬಿಟ್ಟು 1 ದಿವಸ 2 ದಿವಸ ಆದಮೇಲೆ ಮತ್ತೆ ಹಿಂದೆ ಹೋಗಿನಿ. ಭಾಳಷ್ಟು ಬೇಜಾರಾಗಿ ಸರ್. ನಮ್ಮ ಮನೆಯವ್ರಿಗೂ ಭಾಳ ತೊಂದರೆ ಕೊಟ್ಟಿನಿ ನಾನು. ನಮ್ಮ ಮನೆಯವ್ರಿಗೆ, ನಮ್ಮ ತಂದೆ ತಾಯಿಗೆ ಕೊಡಬಾರ್ದು ತೊಂದರೆ ಎಲ್ಲ ಕೊಟ್ಬಿಟ್ಟೆ ನನ್ನ ಮನೆಯಾಗ. ಆದರೂ ಹಂಗೆ ನಡೀತೈತೆ ಸರ್ ಜರ್ನಿ. ಎಂದಾದರೂ ನೀವು ನಿಮಗೆ ಯಾಕಪ್ಪ ಈ ನಾಯಕತ್ವ ಬೇಕಿತ್ತು ನನಗೆ, ಇವ್ರಿಗೋಸ್ಕರ ನಾನು ಹೋರಾಡ್ತೀನಿ, ಆದರೆ ಕೊನೆಗೆ ಇವರೇ ನನ್ನ ಅರ್ಥ ಮಾಡ್ಕೊತಿಲ್ಲ ಅಂತ ದುಃಖದಿಂದ ಏನಾದ್ರು ನಿರ್ಧಾರ ತಗೊಂಡಿದ್ದು ಉಂಟಾ? ಇಲ್ಲ ಏನಾದ್ರು ಒಂದು ಡಿಸಿಷನ್ಗೆ ಬಂದಿದ್ದು ಉಂಟಾ? ಸರ್ ಮೇನು ನಾವು ಯಾರನ್ನ ನೋಡಿ ಸಂಘ ಕಟ್ಟಿವೋ ಅವ್ರಿಗೆ ತಪ್ಪಿಲ್ಲ ಸರ್. ಗ್ರೇಟ್ ಪರ್ಸನ್ ಡಾಕ್ಟರ್ BR ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರಿಗೆ ತಪ್ಪಿಲ್ಲ. ನಾವೆಷ್ಟು ಸರ್ ಅವ್ರ ಧೂಳು ಸಮಾನ ಅಲ್ಲ, ಕಾಲು ಧೂಳು ಸಮಾನ ಅಲ್ಲ ಸರ್. ನಾವು ಅವ್ರನ್ನೇ ಆದರ್ಶ ತೊಗೊಂಡು ನಾವೆಲ್ಲ ಮುಂದಕ್ಕೆ ಹೊಂಟೀವಿ ಸರ್. ಈಗ ಅವರೇ ನಮ್ಮನ್ನು ಈ ಮಟ್ಟಿಗೆ ಬೆಳೆಸಿರೋದು ಅಂತೇಳಿ ನಾವು ಅನ್ಕೊತೀವಿ ಸರ್. ಅವ್ರು ಹಾದಿಯಲ್ಲಿ ಹೋಗ್ತಾ ಇದ್ದೀವಿ. ನಿಮ್ಮ ಫ್ಯಾಮಿಲಿ ಸಂಪೂರ್ಣವಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ? 50-50 ಸರ್. ಯಾವ ತಂದೆ ತಾಯಿಗೂ ಈ ರೀತಿ ಹೋಗಪ್ಪ ಅಂತ ತಲ್ಲೋದಿಲ್ಲ ಸರ್. ಅವ್ರಿಗೂ ದುಃಖ ಇರುತ್ತೆ ಸರ್. ಏನಪ್ಪ ಇವನು ಏನು ಮಾಡ್ತಾನೆ, ಬೆಳಗ್ಗೆ ಹೋಗ್ತಾನೆ, ರಾತ್ರಿ ಬರ್ತಾನೆ, 12 ಗಂಟೆಗೆ 1 ಗಂಟೆಗೆ ಬರ್ತಾನೆ. ಕೆಲವೊಂದು ದಿವಸ ನೀವು ನಂಬೋಲ್ಲ ಸರ್, ಬೆಳಗ್ಗೆ ಹೋಗಿ ಅಂದರೆ ವಾರ 10 ದಿವಸ ಆದಮೇಲೆ ಹೋಗ್ತಿದ್ವಿ ಮನೆಗೆ. ಆ ಒಂದು ಘಟನೆಗಳು ನಡೆದಿದ್ದು ಇದಾವೆ ಸರ್ ಸಂಘಟನೆ ಅಂದರೆ. ನೀವು ಯಾವಾಗಲೂ ಕಾರ್ಯಕರ್ತರ ಪರವಾಗಿರ್ತೀರಾ, ಅದ್ರ ಜೊತೆಗೆ ಬಂದು ಈ ಕಾರ್ಮಿಕರು ಏನಿದ್ದಾರೆ, ಆಶಾ ಕಾರ್ಯಕರ್ತರಿರ್ಬೋದು, ಇಲ್ಲಾಂದ್ರೆ ಕಾರ್ಮಿಕರು, ಇವ್ರದನ್ನೆಲ್ಲ ಒಂದು ಲಿಸ್ಟ್ ತಗೊಳ್ಳೋದು, ಸೆನ್ಸಸ್ ಮಾಡೋದು, ಇದೆಲ್ಲದಕ್ಕೂ ಅವ್ರನ್ನ ಬಳಸ್ಕೊಂತಾರೆ. ಹೌದೌದು. ಆದ್ರೆ ಅವ್ರಿಗೆ ವಿಮಾ ಅಡಿ ಇರ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಏನದು ಒಂದು ಸಂಬಳ, ಒಂದು ವೇತನೆ, ಅದನ್ನ ಕೂಡ ಅವ್ರಿಗೆ ಸಂಪೂರ್ಣವಾಗಿ ತಲುಪ್ಸಕ್ ಆಯ್ತಿಲ್ಲ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಕೂಡ ಒಂದು ಹೋರಾಟಗಳನ್ನ ಹಮ್ಮಿಕೊಂಡಿದ್ದಾರೆ. ಏನ್ ಸರ್ ನಡೀತಿದೆ ಇಲ್ಲಿ? ಇದರ ಪರವಾಗಿ ನೀವು ಹೋರಾಟದಲ್ಲಿ ಜಾಯ್ನ್ ಆಗಿದ್ರ, ಇಲ್ಲ ನೀವು ಯಾವ್ದಾದ್ರು ಬೇರೆ ಹೋರಾಟ ಮಾಡಿದ್ರೆ? ಕೊಟ್ಟಿವಿ. ಹಲವಾರು ಸಲ ನಾವು ಲೆಟರ್ಗಳು ಕೊಟ್ಟಿವಿ ಸರ್, ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದೀವಿ, ಆಗಲಿಲ್ಲ ಸರ್. ಅದು ಅವ್ರ ಕಾಲು ಮುಗಿದ್ರೂ ಸಾಲೋದಿಲ್ಲ ಸರ್. ಆ ಒಂದು ಸೇವೆ ಸರ್ ಆ ತಾಯಂದರು ಮಾಡೋದು ಯಾರೂ ಮಾಡೋದಿಲ್ಲ ಸರ್ ಪ್ರಪಂಚದಲ್ಲಿ. ಅಂತ ವೃದ್ಧೆಯವರು ಅವ್ರ ಕಫ ಇರಲಿ, ಇನ್ನೊಂದಲ್ಲಿ ಯೂರಿನ್ ಟೆಸ್ಟ್ ಆಗಲಿ, ಎಲ್ಲ ಆ ತಾಯಂದರು ತೊಗೊಂಡೋಗ್ತಾರಲ್ಲ ಸರ್. ಅಪ್ಪ ಈ ರಾಜಕಾರಣಿಗಳು ಫ್ಯಾಮ್ಲಿಯಲ್ಲಿ ಯಾರನ್ನು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಅವ್ರಿಗೆ ಯಾರೂ ಮಾಡೋದಿಲ್ಲ ಬಹುಶಃ ಅವ್ರ ಮನೆಗಳಲ್ಲಿ. ಇವರು ಕಷ್ಟ ಗೊತ್ತಾಗಬೇಕಂದ್ರೆ ಅವ್ರ ಮನೆಯಲ್ಲಿ ಯಾರನ್ನ ಬಿಟ್ಟರೆ ಅವ್ರಿಗೂ ಗೊತ್ತಾಗುತ್ತೆ ಸರ್ ಅವ್ರ ಕಷ್ಟದ ಪ್ರತಿಫಲ ಏನನ್ನೋದು.
ಕರೆಕ್ಟ್ ಸಂಬಳ ಕೊಟ್ಟರೆ ಸಾಕು ಸರ್ ಅವ್ರಿಗೆ. ಅವ್ರು ಸಿಗಬೇಕಾಗಿರೋ ವೇತನ ಅವ್ರಿಗೆ ಸಿಕ್ಕಿದ್ರೆ ಅವರು ಆ ರೀತಿ ಹೋರಾಟಗಳು ಮಾಡೋದಿಲ್ಲ ಸರ್. ಇಲ್ಲಿ ಅವ್ರಿಗೆ ವೇತನ ಒಂದ್ ಕಡೆ ಇತ್ತು ಅಂದ್ರೆ ಏನು ಕಾರ್ಯಕರ್ತರ ಒಂದು ಕೊಠಡಿ ಇದೆ ಅದು ಸಹ ಇಲ್ಲಿ ಎಲ್ಲೂ ನಿರ್ಮಾಣ ಆಯ್ತಿಲ್ಲ. ಅದಾದ ಕಾರಣ ಬಹಳಷ್ಟು ಜನಕ್ಕೆ ಬೇರೆ ಬೇರೆ ತರ ಒಂದು ತೊಂದರೆಗಳೆಲ್ಲ ಉಂಟುವಾಗಿದೆ ಅಂತ ನಾನು ಕೇಳಿಸ್ಕೊಂಡಿದ್ದೆ ಸರ್. ಏನ್ ನಡೀತಲ್ಲಿ ಬೆಂಗಳೂರಲ್ಲಿ ESI ಹಾಸ್ಪಿಟಲ್ ಅಂತ ಒಂದು ಐತೆ ಸರ್, ಭಾಳ ಫೇಮಸ್ ಸರ್, ಅದ್ಭುತವಾಗೈತೆ ಸರ್ ಹಾಸ್ಪಿಟಲ್. ನಾವು ಭಾಳಷ್ಟು ಸಲ ಹೋಗಿವಿ. ಈ ಹಿಂದೆ ಬಳ್ಳಾರಿಯಲ್ಲಿಗೂ ಸ್ಯಾಂಕ್ಷನ್ ಆಗಿತ್ತು ಸರ್, ಕೇಂದ್ರ ಸರ್ಕಾರದಿಂದ 4 ಕೋಟಿ ಅನುದಾನ ಸ್ಯಾಂಕ್ಷನ್ ಆಯ್ತು ಸರ್. ಈ ನಮ್ಮ ಬೆಳಗಲ್ ರೋಡ್ಗೆ ಐತೆ ಸರ್ ಲ್ಯಾಂಡ್, ಅದಕ್ಕಂತೆ ಸೀಮಿತ ಮಾಡಿ ಸೈಡ್ಗೆ ಇಟ್ಟಿದ್ದಾರೆ. 4 ಕೋಟಿ ಹಣ ಸ್ಯಾಂಕ್ಷನ್ ಆಯ್ತಲ್ಲ ಸರ್, 4 ಕೋಟಿ ಕಾಂಪೌಂಡ್ಗೆ ಖಾಲಿ ಮಾಡಿಬಿಟ್ಟಿದ್ದಾರೆ ಸರ್. ಹಾಸ್ಪಿಟ್ಲ್ ಬಂದಿಲ್ಲ. ಆ ಹಾಸ್ಪಿಟ್ಲ್ ಬಂದರೆ ESI PF ಯಾರ್ಯಾರು ಕಟ್ ಆಗ್ತಿರ್ತಾರೆ ESI ಅವ್ರಿಗೆ, ಈ ಕಾರ್ಮಿಕರಿಗೆ ಭಾಳ ಉಪಯೋಗ ಆಗುತ್ತೆ ಸರ್. ಸರ್ ಬೆಳ್ಳಿ ಕಾಂಪೌಂಡ್ ಕಟ್ಟಿದ್ರು 4 ಕೋಟಿ ಕಾಣೆ ಆಯ್ತು ಅನ್ನಕ್ಕೆ. ಅಯ್ಯೋ ಅದ್ರ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಯೋಗ್ಯತೆನೇ ಇಲ್ಲ ಸರ್. ಧ್ವನಿನೇ ಎತ್ತೋದಿಲ್ಲ, ಸದನದಲ್ಲಿ ಧ್ವನಿ ಎತ್ತೋದಿಲ್ಲ, ಹೊರಗೂ ಮಾತಾಡೋದಿಲ್ಲ. ಅಶ್ಲೀಲತೆ ಅಂತಾನೆ ನಡೆದಿದೆ ಸರ್. ಯಾರದಕ್ಕೆ ಕಾರ್ಯಕರ್ತರು ಇದ್ರ ಕಾಣದ ಕೈಗಳ ಇಲ್ಲ ಅಂದ್ರೆ ಬೇಕು ಅಂತ ಏನಾದ್ರು ಮಾಡಿದ ಸರ್. ಆಶಾ ಕಾರ್ಯಕರ್ತರು ಅವ್ರದ್ದು ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತಲ್ಲ ಸರ್ ಇದು. ಎಲ್ಲ ಕಾರ್ಮಿಕರಿಗೆ, ಎಲ್ಲ ಕಾರ್ಮಿಕರು ಹೊಡೆದಂಗೆ ಸರ್. ಈಗ ಎಲ್ಲೆಲ್ಲಿ ಹೋಗ್ತಾ ಇದಾರೆ ಸರ್ ESI ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಗುಲ್ಬರ್ಗಾಗೆ ಹೋಗ್ಬೇಕು, ಇಲ್ಲ ಹುಬ್ಳಿಗೆ ಹೋಗ್ಬೇಕು, ಬೆಳಗಾಂಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಇಲ್ಲಿ ಅಕ್ಕಪಕ್ಕ ಇರೋರ್ಗೆ ಭಾಳ ಅನುಕೂಲ ಆಗ್ತೈತೆ ಸರ್. ಅದು ಅವ್ರಿಗೋಸ್ಕರ ಅಂತ ಆಲ್ರೆಡಿ ಬಿಡುಗಡೆ ಆಗಿದ್ದ ಹಣ ಆಗಿತ್ತಲ್ಲ ಸರ್, ಅದು ಖಾಲಿ ಮಾಡಿಬಿಟ್ಟಿದ್ದಾರೆ ಸರ್. ಈ ಸಂತೋಷ್ ಲಾಡ್ ಸಾಹೇಬರು ಧ್ವನಿ ಎತ್ತಿದ್ರೆ ಗಲ್ಲಿಯಿಂದ ಡೆಲ್ಲಿವರೆಗೆ ಮಾತಾಡ್ಬಿಡ್ತಾರೆ ಸರ್. ಪ್ರಧಾನಮಂತ್ರಿಗಳು ಅವರು ಇವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಇದ್ರ ಬಗ್ಗೆ ಅವ್ರದೇ ಜಿಲ್ಲೆ, ಅವ್ರದೇ ತವ್ರ ಜಿಲ್ಲೆ ಸರ್ ಸಂತೋಷ್ ಲಾಡ್. ESI ಹಾಸ್ಪಿಟ್ಲ್ ಬಗ್ಗೆ ಅವರು ಮಾತಾಡಿಲ್ಲ ಸರ್. ಏನಾದರೂ ಕಾಣದ ಕೈಗಳ ಒತ್ತಡ ಇರ್ಬೋದು ಸರ್. ಅಧಿಕಾರಿಗಳಿಗೂ ಆಲ್ರೆಡಿ ರೊಕ್ಕ ಖಾಲಿ, ಅದು ಯಾಕೆ ಕಟ್ಟಿಲ್ಲ ನಮಗೂ ಅರ್ಥ ಆಗ್ತಾಯಿಲ್ಲ ಸರ್. ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಅವರೆಲ್ಲ ಒಂದಾಗಿ ಇವ್ರಿಗೆ ಏನಾರು ಕೊಟ್ಟಾರೋ ಗೊತ್ತಿಲ್ಲ, ಇಲ್ಲ ಯಾರನ್ನ ತಿಂದಾರೋ ಗೊತ್ತಾಗ್ತಾಯಿಲ್ಲ ಸರ್. ಇವಾಗ ಕಾರ್ಮಿಕರಿಗೆ ಏನೆಲ್ಲ ಒಂದು ಸವಲತ್ತುಗಳು ಈ ನಮ್ಮ ಸರ್ಕಾರದಿಂದ ನ್ಯಾಯವಾಗಿ ಎಷ್ಟು ಬರಬೇಕು? ಭಾಳಷ್ಟು ಬರ್ಬೇಕು ಸರ್. ಇಲ್ಲ ಉದಾಹರಣೆಗೆ ನಿಮ್ಮಗಳು ಇವಾಗ ಏನ್ ನಡೆದಿದೆ, ಅವ್ರನ್ನ ಓವರ್ ಟೈಮ್ ದುಡಿಸ್ಕೊಂತಾರೆ, ಅಂದ್ರೆ ಬೆಳಗಿನ ಜಾವ ಕರೆಸ್ಕೊಂಡ್ಬಿಡ್ತಾರೆ, ಭಾನುವಾರದತ್ತೂ ರಜಾ ಕೊಡಲ್ಲ. ಈ ತರ ಹಲವಾರು ತೊಂದರೆಗಳು ನಡೀತಾ ಇದಾವೆ. ಹೌದು ನಡೀತಾ ಇದೆ ಇವಾಗ. ಏನಕ್ಕೆ ಅಂದ್ರೆ 2 ಕಾರಣ ಇದೆ ಸರ್. ಒಂದು, ಅವರಷ್ಟು ವಿದ್ಯಾವಂತರಾಗಿರಲ್ಲ, ಸರ್ಕಾರದಿಂದ ಬಂದಿರುವ ಸವಲತ್ತುಗಳು ಯೋಜನೆಗಳು ಅವ್ರಿಗಷ್ಟು ಅರಿವು ಮೂಡಿರಲ್ಲ. ಸೊ ಇವಾಗ ತಿಳಿದಿರೋ ನೀವು ಇರ್ತೀರಾ, ಇದರಲ್ಲಿ ಒಂದು 2-3 ಉದಾಹರಣೆ ಅವ್ರಿಗೆ ತಿಳಿಸ್ಕೊಡಿ ಅಲ್ಲ. ಇದ್ರ ಮುಖಾಂತರ ಒಂದು 4 ಕಾರ್ಮಿಕರು ಯಾರಿಗಾರು ಒಂದು ಸ್ವಲ್ಪ ಅರ್ಥ ಆಯ್ತಾನೆ, ಅವ್ರು 4ರಿಂದ ಒಂದು 400 ಜನ ಉದ್ಧಾರ ಆಯ್ತಾರೆ ಸರ್. ಇಲ್ಲಿ ಒಂದು ಮೈರಾ ಹೋಟೆಲ್ ಅಂತ ಐತೆ, ಪವನ್ ಹೋಟೆಲ್ ಅಂತ ಐತೆ, ಗ್ರೀನ್ ಚಿಲ್ಲಿ, ದೊಡ್ಡ ದೊಡ್ಡ ಪೋಲೋ, ಈ ರಾಯಲ್ ಫೋರ್ಟು ಆ ಕಡೆ ಇಲ್ಲ, ಭಾಳ ದೊಡ್ಡ ದೊಡ್ಡವು ಇದಾವೆ ಸರ್ ಹಾಸ್ಪಿಟಲ್, ಇವು ಹೋಟೆಲ್ಸ್. ಸಾರಿ, ಈ ಹೋಟೆಲ್ಸಲ್ಲಿ ಕೆಲಸ ಮಾಡೋರು ರಾತ್ರಿ ಹೆಣ್ಮಕ್ಳು ಹೋಗೋದು 11 ಗಂಟೆಗೆ ಸರ್. ಅವ್ರಿಗೇನು ಸೇಫ್ಟಿ ಇಲ್ಲ. ಅವ್ರಿಗೆ ನಿಮಗೆ ಬರಬೇಕಾಗಿರೋ ಇಂಥ ಅನುದಾನಗಳಿದಾವೆ ಹೋಗಿ ಉಪಯೋಗಿಸ್ಕೊರ ಅಂತೇಳಿ ನಾವು ಮಾತಾಡಿದ್ಮೇಲೆ ಅವ್ರು ಹೋಗಿ ಅವ್ರ ಓನರ್ಸ್ ತಿಳಿಸಿದಾಗ ನಾಳೆಯಿಂದ ನೀನು ಕೆಲ್ಸಕ್ಕೆ ಬರಬೇಡಮ್ಮ ಅಂತ ಹೇಳ್ತಾರೆ. ಶೆಟ್ಲ್ ಅಷ್ಟೇ ಸರ್ ಅವ್ರ ಪ್ರಾಬ್ಲಮ್. ಅವ್ರು ಎಲ್ಲಿಗೆ ಹೋಗ್ಬೇಕು ಸರ್? ಇಂಥವು ಹಲವಾರು ಘಟನೆಗಳು ನಡೆದಿದ್ದಾವೆ ಸರ್. ಹಂಗಾಗಿ ಕಾರ್ಮಿಕರಿಗೂ ಅವ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಸರ್. ಓವರ್ ಟೈಮ್ ಸರ್, ರಾತ್ರಿ ಹೊತ್ತು ಕಲಿಸೋದು, ಬಾರ್ಗಳಲ್ಲಿ ಕೆಲಸ ಮಾಡ್ಕೊತಾರ. ಯಾರು ತಡೆಗಟ್ಟಲ್ವಾ ಇದರ ಸಲುವಾಗಿ ಯಾವುದು ಹೋರಾಟಗಳು ನಡೆದಿಲ್ವಾ? ಕೊಡ್ತೀವಿ ಸರ್, ನಾವು ಈಗ ಕಂಪ್ಲೇಂಟ್ ಕೊಡ್ತೀವಿ ಸರ್. ಆ ಏರಿಯಾ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಡ್ತೀವಿ ಲೇಬರ್ ಆಫೀಸ್ಗೆ. ಅವ್ರು ಹೋಗ್ತದಾರೋ ಇಲ್ಲೋಗೂ ಗೊತ್ತಾಗೋದಿಲ್ಲ. ನಾವು ಆಫೀಸ್ಗೆ ಹೋದಾಗ ಕೇಳಕ್ಕಂತೇಳಿ ಇರೋದಿಲ್ಲ. ನೀವು ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ರಿ ಸರ್ ಲೇಬರ್ ಆಫೀಸ್ ನಮ್ಮ ಬಳ್ಳಾರಿಯಲ್ಲಿ, ಯಾರ್ಯಾರು ಇರೋದಿಲ್ಲ. ಏನಿಕ್ಕಿದ್ರಿ ಇಷ್ಟೊಂದು ಬೇಜವಾಬ್ದಾರಿತನ? ಹೌದು, ಇಷ್ಟೊಂದು ಬೇಜವಾಬ್ದಾರಿ ಅಂದ್ರೆ ಅವರು ಬೇಜವಾಬ್ದಾರಿಯಾಗಿದ್ದು ಮತ್ತೆ ಯಾವಾಗ್ಲೂ ಆಶಾ ಕಾರ್ಯಕರ್ತರ ಮೇಲೆ ಇಲ್ಲ ಕಾರ್ಮಿಕರ ಮೇಲೆ ಹೊರೆ ಹೊರಿಸೋದು ತಪ್ಪಾಗಿಲ್ವಾ? ತಪ್ಪು ಸರ್. ಇದು ಇದಕ್ಕೆ ಹೊಣೆ ಯಾರು ಸರ್? ಸರ್ಕಾರನೇ ಸರ್. ಯಾವ ಸರ್ಕಾರ ಬಂದ್ರು ಇದು ಬದಲಾಗಲ್ಲ ಅಂತ ಆಗೋದಿಲ್ಲ ಸರ್. ಏನ್ ನಡೆದಿದೆ ಇಲ್ಲಿ? ನೆಗ್ಲಿಜೆನ್ಸಿ ಸರ್. ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಏನ್ ತಾನೇ ದಾರಿ ಇದೆ ಸರ್? ಜನರೇ ಒಂದು ಪಾಠ ಕಲಿಸ್ಬೇಕು ಸರ್. ನಿಮ್ಮ ಅನಿಸಿಕೆ ಏನು? ಜನ ಯಾವ ತರ ಪಾಠ ಕಲಿಸ್ಬೇಕು? ಹೋರಾಟ ಅಂತೂ ಸಾಕಷ್ಟು ಮಾಡಿದ್ದಾರೆ, ಹೋರಾಟ ಮಾಡ್ತಾನೆ ಇರ್ತಾರೆ, ಬಟ್ ಅದಕ್ಕೆ ಯಾವುದೇ ತರ ಒಂದು ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಅವರು. ಇನ್ ನೆಕ್ಸ್ಟ್ ಯಾವ ಸ್ಟೆಪ್ ತಗೊಬೇಕು ಅವರು? ಉಗ್ರವಾದ ಹೋರಾಟಗಳು ಮಾಡ್ತಾರೆ ಸರ್ ಕಾರ್ಮಿಕರು. ಮುಂಬರುವ ದಿವಸಗಳಲ್ಲಿ ಭಾಳ ಒಂದು ಡೇಂಜರ್ ಲೆವೆಲ್ ಹೋಗ್ಬಿಡ್ತಾವೆ ಸರ್. ಯಾಕಂದರೆ ಇಲ್ಲಿ 70% ಕಾರ್ಮಿಕರೇ ಸರ್ ಬಳ್ಳಾರಿಯಲ್ಲೂ.
ಬಳ್ಳಾರಿಯಲ್ಲಿ ಇರೋ ಜನಕ್ಕೆ ಕೆಲಸಗಳು ಸಿಗ್ತಾ ಇಲ್ಲ ಸರ್. ಹೊರ ರಾಜ್ಯದಿಂದ ಬಂದವರು ಕೆಲಸ ಸಿಗ್ತಾ ಇದಾವೆ ಸರ್, ಲೇಬರ್ ಕೆಲಸಗಳು. ಇದು ಮೇನ್ ಪಾಯಿಂಟ್ ಸರ್. ಓಕೆ. ಇದ್ರ ಬಗ್ಗೆ ಧ್ವನಿ ಎತ್ತವ್ರು ಯಾರೂ ಇಲ್ಲ. ಅಲ್ಲಿ ಯಾರು ಗೆದ್ದಿರ್ತಾರೆ ಅವರ ಅಡ್ಜಸ್ಟ್ಮೆಂಟ್ ಆಗಿಬಿಡ್ತಾರೆ ಸರ್. ಇಲ್ಲ ಅವರ ಪರವಾಗಿ ಒಂದು ಒಳ್ಳೆ ಲೀಡರ್ ಇಲ್ವಾ? ಇಲ್ಲ ಸರ್. ಏನ್ ನಡೀತಿದೆ ಅಲ್ಲಿ? ಇಲ್ಲ ನಿಮ್ಮಂತ ಲೀಡರ್ಗಳಿಗೆ ಬೆಂಬಲ ಕೊಡ್ತಾ ಇಲ್ವಾ? ಕೊಡೋದಿಲ್ಲ ಸರ್. ಯಾಕಂದ್ರೆ ನಾವು ನೇರವಾಗಿ ಮಾತಾಡ್ತೀವಿ ಸರ್. ನೇರವಾಗಿ ಮಾತಾಡ್ತೀವಿ. ಇಲ್ಲ ಅವ್ರಿಗೆ ಏನೂ ಸಿಗಲಿಲ್ಲ ಅಂದರೆ ಯಾವುದೋ ಒಂದು ಕೇಸಲ್ಲಿ ಸಿಗಾಕ್ಸ್ತಾರೆ ಅಷ್ಟೇ. ಅವ್ರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಸರ್. ಇದಕ್ಕೆ ಒಂದು ಅಂತ್ಯನೇ ಇಲ್ವಾ ಸರ್? ಇಲ್ಲ. ಹಿಂಗೆ ನಡೀತಾ ಇರುತ್ತಾ ಇದು? ಇದಕ್ಕೆ ಅಂತ್ಯ ಹಾಡ್ಬೇಕು ಅಂದ್ರೆ ಎಂತಾನೇ ದಾರಿ ಇದೆ? ಪಾಪ ಕಾರ್ಮಿಕರು ಸದಾ ಅವರ ಜೀವನ ಪರ್ಯಂತ ಹೀಗೆ ಕಷ್ಟಪಟ್ಕೊಂಡಿರ್ಬೇಕಾ? ಹೌದು. ಬಹಳ ದುಃಖಕರ ಘಟನೆ ಅಲ್ವಾ ಸರ್ ಇದು? ಇದಕ್ಕೆ ಯಾವತ್ತೂ ಅಂತ್ಯ ಇಲ್ಲ. ಎಂತ ಇಲ್ಲ ಸರ್. ಜನರು ಪಾಠ ಕಲಿಸ್ತಾರೆ ಸರ್ ಮುಂದೆ ಬರುವ ದಿವಸಗಳಲ್ಲಿ. ಕಾದಿದ್ದು ನೋಡ್ಬೇಕು ಅಂತ. ಹೌದೌದು ಸರ್. ಈಗೇನು ದೊಡ್ಡ ದೊಡ್ಡ ಕಂಪ್ನೀಸ್ ಇದಾವಲ್ಲ ಸರ್, ಈಗೆಲ್ಲ ನಮ್ಮ ಕಾರ್ಮಿಕರು ಎಲ್ಲ ಒಂದಾಗಿ ಕೆಲಸಕ್ಕೆ ಹೋಗ್ಲಾರ್ದಂಗೆ ಬಿಟ್ಟುಬಿಟ್ರೆ ಅವಾಗ ಗೊತ್ತಾಗುತ್ತೆ ಸರ್ ಅವ್ರಿಗೆ. ಸರ್ ಅವಾಗಲೂ ಹೊಟ್ಟೆ ಪಾಡು ಅಂತ ಸ್ಯಾಲ್ರಿ ಕಟ್ ಮಾಡ್ಬಿಡ್ತಾರಲ್ಲ ಸರ್. ಹೌದು ಸರ್. ಅದನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಿಲ್ಬೇಕು ಅಂತ. ಈ ಒಳ್ಳೆ ಯೋಜನೆಗಳು ಇದಾವೆ ಸರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ. ಅವು ಇವ್ರು ಕರೆಕ್ಟು ಉಪಯೋಗಿಸ್ಕೊಂಡ್ರೆ ಕೆಲ್ಸಕ್ಕೂ ಹೋಗೋದು ಅವಶ್ಯಕತೆ ಇಲ್ಲ ಸರ್. ಆ ಒಂದು ಸ್ಕೀಮ್ಸ್ ಬರ್ತಾವೆ ಸರ್. ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ 2000 ಈ ಗ್ಯಾರಂಟಿ ಅವು ಇವು ಕೊಟ್ಟು ಸೋಂಬೇರಿಗಳು ಮಾಡಿಬಿಟ್ಟಿದ್ದಾರೆ ಸರ್. ಕೆಲವರು ಅದಕ್ಕಾಗೆ ಬದುಕ್ತಿದ್ದಾರೆ ಸರ್. ಕೆಲವರು ಕಷ್ಟಪಟ್ಟು ಬದುಕೋರು ಭಾಳಷ್ಟು ಜನ ಇದ್ದಾರೆ ಸರ್. ನಾನು ಏನು ಅಂತೀನಿ ಅಂದರೆ ಸರ್, ಈಗ ಹೊಟ್ಟೆಪಾಡ ಅಂತ ಹೋಗೋರು ಕೆಲವರು, ಈ ಗ್ಯಾರಂಟಿ ಕಾಯೋರು ಕೆಲವರು. ಆ ರೀತಿ ಆಗ್ಬಿಟ್ಟೆ ಸರ್ ಬದುಕು. ಸೊ ಗ್ಯಾರಂಟಿ ಮುಖಾಂತರ ಹಲವಾರು ಜನ ಸೋಂಬೇರಿ ಆಗೋಗ್ಬಿಟ್ರು, ಕೆಲಸನೇ ವೃತ್ತಿನೇ ಬಿಟ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ, ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸರ್. ಸರ್ ಇದು ಸರ್ಕಾರ ಒಳ್ಳೇದು ಮಾಡೋಕ್ಕೆ ಅಂತ ಬಂದಿದ್ದು ತಪ್ಪಾಗೋಯ್ತಾ, ಇಲ್ಲ ಅವ್ರು ಕೊಟ್ಟಿದ್ದ ಇವರು ದುರುಪಯೋಗ ಮಾಡಿದ್ರು? ಯಾರಿಗೆ ಒಳ್ಳೇದು ಮಾಡ್ತಾ ಇದಾರೆ ಸರ್ ಅವರು ಏನೋ ಒಂದು ಎಕ್ಸ್ಟ್ರಾ ಒಂದು ಕಾಸು ಆಗ್ಲಿ ಅಂತ ಅವ್ರು ಕೊಟ್ರು ಅಂತ ಅವ್ರು ಹೇಳ್ತಾ ಇದಾರೆ. ಹೌದು ಸರ್. ಬಟ್ ಅದನ್ನ ಇವರು ದುರುಪಯೋಗ ಮಾಡ್ಕೊಂಡ್ರ, ಇಲ್ಲ ಬಳಸ್ಕೊಳ್ಳೋ ರೀತಿನೇ ಬೇರೆ ಆಯ್ತಾ? ಏನ್ ನಡೀತಿಲ್ಲಿ? ಯಾರ ತಪ್ಪು ಅಂತಾನೆ ಇಲ್ಲಿ ಒಬ್ಬರ ಮೇಲೂ ಬೆಟ್ ಮಾಡಿ ತೋರ್ಸಕ್ ಆಯ್ತಾ ಇಲ್ವಲ್ಲ? ಈಗ ನಾನು ಕೂತಿರ್ತಕ್ಕಂಥ ಕುರ್ಜಿ ಗಟ್ಟಿಯಾಗಿರ್ಬೇಕಂದ್ರೆ ನಾನು ಇಂಥವು ಎಲ್ಲ ಮಾಡ್ಕೊತ ಹೋಗ್ತೀನಿ. ಅವ್ರ ಮನೆಯಿಂದ ಏನು ಕೊಡ್ತಾ ಇಲ್ಲ ಸರ್. ನಮ್ಮ ತೆರಿಗೆಯನ್ನು ನಮಗೆ ಅವ್ರು ವಾಪಸ್ ಕೊಡ್ತಾ ಇದ್ದಾರೆ. ಅದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಸರ್. ಅಷ್ಟನ್ನು ನಾವು ಜನಗಳನ್ನೇ ಕೊಟ್ಟಿರುತ್ತೆ. ಎಲ್ಲೆಲ್ಲಿ ಒಂದು ರೋಡ್ ಡೆವಲಪ್ಮೆಂಟ್ಸ್ ಆಗ್ತಾ ಇಲ್ಲ ಸರ್. 3 ವರ್ಷ ಆಗ್ತಾ ಬಂತು. ಭಾಳ ಕಷ್ಟ ಆಯ್ತು ಸರ್. ಸರ್ಕಾರ ನಡೆಸ್ಬೇಕಂದ್ರೂ ಅವ್ರಿಗೂ ಭಾಳ ಕಷ್ಟ ಆಗ್ಬಿಟ್ಟೈತಿ. ಅಂತ ಒಂದು ಕ್ವಶನ್ ಮಾರ್ಕ್ ಬಿದ್ದೈತಿ. ತುಂಬಾ ಫ್ರೀ ಗ್ಯಾರಂಟಿ ಆದಂಗೆ ಅನ್ಸಿದೆ. ಹೌದೌದು. ನಿಮ್ಮ ಅನಿಸಿಕೆಗಳೇನು? ಇದು ಬೇಕಿತ್ತ? ಎಕನಾಮಿಕ್ ಆಗಿ ಬಿದ್ದೋಗ್ಬಿಡುತ್ತೆ ಸರ್. ಭಾರತ ಎಲ್ಲರಿಗೂ ಒಂದು ಮಾದರಿ ಆಗಿರ್ಬೇಕಿತ್ತು. ಹೌದು ಸರ್. ಆದರೆ ಈ ತರ ಒಂದು ಪರಿಸ್ಥಿತಿಲಿ ಸರ್ಕಾರ ಒಳ್ಳೇದ್ ಮಾಡಕ್ಕೆ ಅಂತ ಬಂದಿರುತ್ತೆ. ಆದ್ರೆ ಆ ಒಳ್ಳೇದ್ ಮಾಡೋದನ್ನು ಈ ತರ ರೀತಿಗಳಲ್ಲಿ ಮಾಡ್ಕೊಂಡೋದ್ರೆ ಜನಗಳ ಆಧಾರ ಬಿದ್ದೋಗಲ್ವಾ? ಬಿದ್ದೋಗ್ಬಿಟ್ಟೈತೆ ಸರ್. ಭಾಳಷ್ಟು ಜನ ರಿಯಲ್ ಎಸ್ಟೇಟ್ ಅಂದರೆ ಇನ್ನು ಅಸಲು ನೆಲಕ್ಕೆ ಕುಸಿದ್ಬಿಟ್ಟೈತೆ ಸರ್. ಯುವಕರಲ್ಲಿ ಹೋಗ್ಬೇಕು ಇವಾಗ. ಇಲ್ಲಿ ನಮ್ಮವ್ರಿಗೆ ನಮ್ಗೆ ಕೆಲಸ ಸಿಗ್ತಾ ಇಲ್ಲ ಸರ್. ITI ಮಾಡಿ ಡಿಪ್ಲೊಮಾ ಮಾಡಿ ಭಾಳಷ್ಟು ಜನ ಮನೆಯಲ್ಲಿ ಕೂತಾರೆ ಸರ್. ಹುಡ್ಕೊಂತ ಹೋದ್ರೆ 100 ಫ್ಯಾಕ್ಟ್ರಿ ಸಿಕ್ಬಿಡ್ತಾವೆ ಸರ್ ನಿಮ್ಗೆ ಬಳ್ಳಾರಿಯಲ್ಲಿ. ಆ 100 ಫ್ಯಾಕ್ಟ್ರಿಯಲ್ಲಿ 70% ನಮ್ಮ ಬಳ್ಳಾರಿಯವರು ಇಲ್ಲ ಸರ್. 80% ಹೊರ ರಾಜ್ಯದವರೇ ಇದಾರಾಗಲಿ, ನಮ್ಮ ಲೋಕಲ್ಸ್ ಭಾಳ ಕಡಿಮೆ ಸರ್. ಲೋಕಲ್ಸ್ ಯಾರಿದ್ದಾರೆ ಅಂದರೆ ಯಾರು ಲ್ಯಾಂಡ್ ಕಲ್ಕೊಂಡಿರ್ತಾರಲ್ಲ ಸರ್ ಆ ಫ್ಯಾಕ್ಟ್ರಿಗೆ ಅವ್ರು ಇರ್ತಾರೆ. ಅವರು ಕೆಲಸ ಮಾಡಲ್ಲ ಸರ್. ಪಂಚ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಕೆಲಸ ಬೀಳೋದು ಹೊರ ರಾಜ್ಯದಿಂದ ಬಂದಿರ್ತಾರಲ್ಲ ಸರ್ ಕಾರ್ಮಿಕರು, ಅವ್ರ ಮೇಲೆ ಒತ್ತಡ ಬೀಳ್ತಾರೆ ಸರ್. ಆ ಒತ್ತಡಕ್ಕೆ ಸತ್ತೋದವ್ರು ಎಷ್ಟೋ ಜನ ಇದ್ದಾರೆ ಸರ್. ಹೊರಗೆ ಬರೋದಿಲ್ಲ, ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಇದೇನಕ್ಕೆ? ಇದೇನಾದ್ರು ಕಾಣದ ಕೈಗಳ ರಹಸ್ಯ ಇಲ್ಲ ಬೇಕು ಅಂತ ಇದನ್ನ ಮಾಡ್ತಾ ಇರೋದು? ಈಗ ತೋರಣಗಲ್ ನೋಡ್ರಿ ಸರ್. ತೋರಣಗಲ್ಗೆ ಮತ್ತು ಕುಡ್ತನಿಗೆ ಸ್ಪೆಷಲಾಗಿ ಬರೋ ಪೊಲೀಸ್ ಆಫೀಸರ್ ಸರ್, ಎಲ್ಲರೂ ಅಲ್ಲ ಸರ್, ಕೆಲವರು. ಅಲ್ಲಿ ಅವರು ಬಂದು ಮುಗಿಸ್ಕೊಂಡು ಹೋಗೋ ಅವಧಿಯಲ್ಲಿ 5 ಕೋಟಿ 10 ಕೋಟಿ ಸಂಪಾದನೆ ಮಾಡ್ಕೊಂಡು ಹೋದವ್ರು ಇದ್ದಾರೆ ಸರ್ ನಮ್ಮ ಕಣ್ಣಿದ್ರಿ. ಅವ್ರು ಇಲ್ಲೇ ಲ್ಯಾಂಡ್ಗಳ್ಗೂ ಮಾಡ್ಯಾರ ಸರ್. ಇದೊಂಥರ ವಸೂಲಿ ಮಾಡೋದಿಲ್ಲ. ಅಯ್ಯೋ, ಮಾಫಿಯಾ ಆಗ್ಬಿಟ್ಟೈತೆ ಸರ್. ಜಿಂದಾಲ್ ಆ ಕಡೆ ಅಂದರೆ ಇನ್ನು ಹೇಳಕ್ಕೆ ಬರೋದಿಲ್ಲ ಸರ್. ಅದು ಒಂಥರ ಮೊಸಳೆ ಇರುತ್ತಲ್ಲ ಸರ್, ಮೊಸಳೆ ಯಾವಾಗಲೂ ಬಾಯಿ ತಕ್ಕೊಂಡಿರುತ್ತೆ ಸರ್. ಆ ರೀತಿ ಕೆಲವೊಂದು ಅಧಿಕಾರಿಗಳು ಇದ್ದಾರೆ ಸರ್. ಹೇಳ್ಬೇಡಿ ಸರ್ ಆ ಮಾತು. ಹೇಳ್ಬೇಕಂದ್ರೆ ಅದು ಉದಾಹರಣೆಗೆ ಏದಾದ್ರು ಒಂದು ನಿಖರ ಘಟನೆಗಳು ಮೊನ್ನೆ ನಡೆದೈತೆ ಸರ್. ರೀಸೆಂಟಾಗಿ ಏನು ನಡೆದಿದೆ ಸರ್? ಒಬ್ಬನ ಕೈ ಮುರ್ಕೊಂಡು ಹೋಗಿದ್ದಾನೆ. ಅವನಿನ ಲೈಫಲ್ಲಿ ಏನಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ, ಕೈಯೇ ಕಟ್ಟಾಗ್ಬಿಟ್ಟೈತೆ. ಅದು ನಮ್ಗೆ ಕಂಪ್ಲೇಂಟ್ ಬಂತು. ನಾವು ಹೋಗಿ ಅಲ್ಲಿ ಚೆಕ್ ಮಾಡಿದ್ರೆ FIR ಆಗಿಲ್ಲ. ಕಾಂಟ್ರಾಕ್ಟರ್ ಮೇಲೆ ಕೇಸು ಮಾಡಿಲ್ಲ, ಎನ್ಕ್ವೈರಿ ಮಾಡಿಲ್ಲ. ಇದ್ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟ ನಂತರನೂ ಇಲ್ಲ, ನೀವು ಮುಂದೆ ನುಗ್ಗಿದ ನಂತರ ನ್ಯಾಯ ಸಿಕ್ಕಿಲ್ಲ ಸರ್.
ದೂರದಾರನೇ ಇಲ್ಲ ಸರ್. ಯಾರು ಕೈಗೆ ಮುರ್ಕೊಂಡನ ಅವ್ನು ಹುಡುಕ್ತಿದ್ದೀವಿ, ಸಿಗ್ತಾ ಇಲ್ಲ. ಆಲ್ರೆಡಿ ಮುಚ್ಚಾಕ್ಬಿಟ್ಟಿದ್ದಾರೆ ಅವನ್ನ, ರೊಕ್ಕ ಕೊಟ್ಟು ಮುಚ್ಚಾಕ್ಬಿಟ್ಟಾರೋ ಮತ್ತೆ ಎಲ್ಲವನ್ನ ಕಲಿಸ್ಬಿಟ್ಟಿದ್ದಾರೋ ಗೊತ್ತಾಗ್ತಾ ಇಲ್ಲ. ದೂರದಾರ ಇದ್ರಲ್ಲ ಸರ್, ನಾವು ಏನೇನು ಮಾಡೋಕ್ಕ. ದೂರದಾರನೇ ಇಲ್ಲ ಸರ್. ಅಲ್ಲಿ ಜಿಂದಾಲ್ ಹತ್ರ ಹೋಗಿದ್ವಿ ನಾವು, ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳೋಣ ಅಂತ, ಅವನೇ ಇಲ್ಲ. ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟದೆ ಸರ್ ಎಲ್ಲ ಒಳಗಡೆ. ಅವನಿಗೊಂದು 1 ಲಕ್ಷನೋ 2 ಲಕ್ಷನೋ ಒಂದು 3 ಲಕ್ಷನೋ ಕೊಟ್ಟು ಕಾಂಪ್ರಮೈಸ್ ಮಾಡಿ ಕಲಿಸ್ಬಿಟ್ಟಿರ್ತಾರೆ. ಏನು ಮಾಡೋಕ್ಕಾಗ ಮಾಡ್ಕೊಂಡು ಹೋಗ್ಬಿಟ್ರೆ ಕೊನೆ ಒಬ್ಬ ಮಾಡಿರೋ ತಪ್ಪಿನಿಂದ ಹಲವಾರು ಕಾರ್ಮಿಕರುಗಳಿಗೆ ಎಫೆಕ್ಟ್ ಆಗಲ್ವಾ ಇದು? ಆಗುತ್ತೆ. ಈ ಕಾರ್ಮಿಕರು ಒಗ್ಗಟ್ಟಾಗಿರ್ಬೇಕು. ಯೂನಿಯನ್ ಲೀಡರ್ಸ್ಗಳೆಲ್ಲ ಏನ್ ಮಾಡ್ತಾ ಇದಾರೆ ಸರ್? ಇದಾರೆ ಸರ್. ಯೂನಿಯನ್ ಕಟ್ಟಬೇಕಂತ ಹೋದವ್ರಿಗೂ ನಾ ಕಿತ್ತು ಹೊರಗೆ ಬಿಸಾಕ್ಬಿಟ್ರು. ಅವ್ರಿಗೆ ಕೆಲವ್ರಿಗೆ ಏನೋ ಪೇಮೆಂಟ್ ಕೊಟ್ಟೈತಂತ ಸುದ್ದಿ, ಅದು ನಿಜ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಎಲ್ಲ ಕಡೆ ಬರೀ ಸೂಟ್ ಕೇಸೇ ಮಾತಾಡ್ತಿದ್ರೆ ಮನಸ್ಸಿಗೂ ಮನುಷ್ಯನ ಜೀವನಕ್ಕೂ ಏನಿದೆ ಸರ್ ಬೆಲೆ? ಬೆಲೆನೇ ಇಲ್ಲ ಸರ್ ಕಾರ್ಮಿಕನಿಗೆ. ಆ ಪರಿಸ್ಥಿತಿ ಆಗ್ಬಿಟ್ಟೈತೆ ಬಳ್ಳಾರಿಯಲ್ಲಿ ಸ್ಪೆಷಲಿ. ಇವಾಗ ನಿಮ್ಮ ಕಾರ್ಮಿಕರ ಶಕ್ತಿ ಏನಿದೆ, ಇದರ ಮುಂದಿನ ಹೆಜ್ಜೆಗಳು ಏನಾಗಿರುತ್ತೆ? ಅದೇ ಸರ್, ಕಾರ್ಮಿಕರಿಗೆ ಏನು ಮುಟ್ಟಬೇಕೋ ಎಲ್ಲ ತಲುಪಿಸ್ಬೇಕು ಅನ್ನೋ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ ಸರ್. ಈಗ ರೀಸೆಂಟಾಗಿ ನಾವು ಸ್ಟಾರ್ಟ್ ಮಾಡೀವಿ ಸರ್. ನಮ್ಮದೇ ಸ್ವಂತ ಸಂಘಟನೆ ಕಟ್ಟಿದ್ದೀವಿ. ಒಳ್ಳೆಯವರು ಬಂದಿದ್ದಾರೆ. ಅದು ಅರಿವು ಮೂಡಿಸ್ಕೊತ ಹೋಗ್ತಾಯಿದ್ದೀವಿ ಕೆಲವರಿಗೆ. ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ನೀವು ನಂಬೋಕ್ಕಿಲ್ಲ ಸರ್, ಕನ್ವರ್ ಬೆಲ್ಟು, ಜಿಂದಾಲ್ ಕನ್ವರ್ ಬೆಲ್ಟಲ್ಲಿ ಈ ಹಿಂದೆ ಒಳಗಡೆ ನುಗ್ಗಿ ಯಾವುದೇ ಒಂದು ಸಂಘಟನೆ ಒಳಗಡೆ ಜಿಂದಾಲ್ ಒಳಗೆ ನುಗ್ಗಿಲ್ಲ ಸರ್. ನಾವು ಹೋಗಿದ್ದೀವಿ ಸರ್. ನಾವು ಹೋಗಿ ಹೆಣ್ಮಕ್ಳಿಗೂ ಸರ್, ಪಾಪ ಅವತ್ತಿನ ದಿವಸ ನಮ್ಮ ಅಕ್ಕ ತಂಗಿಯರು ಕೆಲವರು ನಮ್ಮ ಹಿಂದೆ ಬಂದಿದ್ದರು. ಅಲ್ಲಿ ನಾವು ಹೋಗ್ತಿದ್ದೀವಿ ಒಳಗಡೆ, ನೀವು ನಂಬೋಕ್ಕಿಲ್ಲ, ಒಳಗಿನ ಫ್ಯಾಕ್ಟ್ರಿಯಲ್ಲಿ ಎಂಟ್ರಿ ಆಗ್ತಿದ್ದೀವಿ ಸರ್. ಎಂಟ್ರಿ ಆಗ್ತಿದ್ದಂಗೆ ಚಿರತೆ ಓಡೋಗ್ಬಿಡುತ್ತೆ ಸರ್, ಚಿರತೆ. ಕೆಲವರು ನಾವು ಟೂ ವೀಲರಲ್ಲಿ ಬರ್ತಿದ್ದೀವಿ, ನಾವೇನು ಕಾರಲ್ಲಿ ಹೋಗ್ತಿದ್ದೀವಿ. ಹೆಣ್ಮಕ್ಳು ಕೆಲವರು ಟೂ ವೀಲರಲ್ಲಿ ಬಂದರು, ನಮ್ಮ ಎದುರಿಗೆ ಚಿರತೆ ಓಡೋಗ್ಬಿಡ್ತು ಸರ್ ಜಿಂದಾಲ್ ಒಳಗೆ. ಏನು ಸೇಫ್ಟಿ ಅಲ್ಲಿ ಕಾರ್ಮಿಕರು ಹಿಂಗೆ ಹೆಂಗೆ ಬದುಕ್ತಿರ್ತಾರೆ ಅದು ಯೋಚನೆ ಮಾಡಿರಿ ಸರ್ ನೀವು. ಒಬ್ಬ ಗಾಡಿ ಇಲ್ಲ ಸರ್, ಒಂದು ಲೈಟ್ ಇಲ್ಲ ಒಳಗಡೆ ಹೋಗೋವಾಗ. ಸರ್ ಇದೆಂಥ ಪರಿಸ್ಥಿತಿ ಆಗಿದೆ. ಇಲ್ಲಿ ಒಂದ್ ಕಡೆ ಕೆಲಸ ಮಾಡ್ಬೇಕಾದ್ರೆ ಅವ್ರ ಜೀವನದ ಪ್ರಾಣ ಭಯ ಬಿಟ್ಬಿಟ್ಟೆ ಮಾಡ್ಬೇಕಾ? ಹೌದು ಸರ್. ಒಂದ್ ಕಡೆ ಎಕ್ವಿಪ್ಮೆಂಟ್ಸ್ ಇಂದ ಕೈಗಳು ಹೋಗ್ಬೋದು, ಕೆಲಸದ ತಲೆಗಳು ಹೋಗ್ಬಿಡ್ಬೋದು, ಜೀವನೇ ಹೋಗೋದು ಸರ್. ಹೌದು ಸರ್, ನಿಜವಾಗ್ಲು. ಬಟ್ ಅದೊಂದ್ ಕಡೆ ಹೋಯ್ತು ಅಂದ್ರೆ ಅದ್ರ ಜೊತೆಗೆ ನಾವು ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಹುಲಿ ಚಿರತೆಗಳು ಬೇರೆ ಓಡಾಡ್ತಾ ಇದ್ದೇವೆ ಅಂತೀರಾ? ಹೌದು. ಇದು ಹೇಗೆ ಸರ್? ಹಂಗಾರೆ ಅವನೊಬ್ಬ ಕಾರ್ಮಿಕ ಅಂದ್ರೆ ಅವ್ನ ಜೀವ ತ್ಯಜಿಸಿ ಅವನು ಕೆಲಸ ಮಾಡ್ಬೇಕಾಗಿದೆ ಪರಿಸ್ಥಿತಿ ಬಂದೈತೆ ಸರ್. ಇದನ್ನ ಯಾರು ಖಂಡಿಸ್ತಾ ಇಲ್ವಾ? ಯಾರು ಮಾತಾಡೋದಿಲ್ಲ ಸರ್. ಮಾತಾಡಿದ್ರೆ ಜಿಂದಾಲ್. ಈಗ ಜಿಂದಾಲ್ ಅವ್ರನ್ನ ಎದುರು ಹಾಕೊಂಡು ಬದುಕೋಷ್ಟು ದೊಡ್ಡವರು ನಮ್ಮ ರಾಜಕಾರಣಿಗಳು ಯಾರು ಇಲ್ಲ. ಯಾಕಂದ್ರೆ ಎಲ್ಲ ಕಡೆ ಮತ್ತೆ ಇದೆ ಸೇಮ್ ಸೂಟ್ ಕೇಸ್ ವ್ಯವಹಾರ. ಹೌದು. ಈಗ ಅವ್ರಿಗೂ ಹುಷಾರಾಗ್ಬಿಟ್ಟಿದ್ದಾರೆ ಸರ್ ಜಿಂದಾಲ್ ಅವರು. ಕಂಪನಿ ಕಡೆಯಿಂದ ಏನೂ ಮಾಡ್ತಾ ಇಲ್ಲ ಸರ್, ಎಲ್ಲ ಟೆಂಡರ್ ಕೊಡ್ತಿದ್ದಾರೆ ಸರ್ ಅವರು. ಈ ಪರ್ಮನೆಂಟ್ ಲೇಬರ್ಸ್ ಅಂದರೆ ಒಂದು ರೂಲ್ಸ್ ಸರ್, ಈ ಕಾಂಟ್ರಾಕ್ಟರ್ಸ್ಗಳಿಗೆ ಒಂದು ರೂಲ್ಸ್ ಸರ್. ಈ ಕಾಂಟ್ರಾಕ್ಟೇ ಕೊಟ್ಬಿಟ್ರೆ ಆಯ್ತು ಅಂತೇಳಿ ಅವ್ರಿಗೂ ಏನು ಮಾಡ್ತಿದ್ದಾರೆ ಅಂದರೆ ಸರ್, ಅವರು ಬುದ್ಧಿಶಕ್ತಿಯಿಂದ ಎಲ್ಲ ಕಾಂಟ್ರಾಕ್ಟ್ ಮಾಡ್ಕೊತ ಹೋಗ್ತಿದ್ದಾರೆ ಸರ್ ಟೆಂಡರ್. ಇದರಲ್ಲಿ ಕೆಲವೊಂದ್ ಕಡೆ ಜಿಂದಾಲ್ ಅಂದಿದ ತಕ್ಷಣ ನೆನಪು ಬಂತು, ಅವರ ಕಾರ್ಮಿಕರಲ್ಲಿ ಹಲವಾರು ಜನ ಅವರು ಬೇರೆ ಹೊರ ರಾಜ್ಯದಿಂದ ಬಂದಿದ್ದಾರೆ. ಅವ್ರು ಯಾರು ಇಲ್ಲಿ ಲೋಕಲ್ ಆಗಿರೋರನ್ನ ತಗೊಂತಾ ಇಲ್ಲ. ಹೊರ ರಾಜ್ಯದಲ್ಲಿ ಬೇರೆ ಯಾವುದೋ ಒಂದು ಕೇಸ್, ಬೇರೆ ಯಾವುದೋ ಒಂದಕ್ಕೋಸ್ಕರ ತಲೆ ಮರೆಸಿಕೊಳ್ಳಕ್ಕೆ ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು? ನಿಜ ಸರ್, ಇದು ಸತ್ಯ. ಸತ್ಯ ಸರ್, ಸತ್ಯ. ಭಾಳಷ್ಟು ಕೇಸ್ಗಳು ನಾವು ಸಾಲ್ವ್ ಮಾಡೀವಿ ಸರ್. ಹೆಂಗೆ ಸಾಲ್ವ್ ಮಾಡೀವಿ ಅಂದರೆ, ಕೆಲವೊಂದು ಪಕ್ಕದಲ್ಲಿ ಫ್ಯಾಕ್ಟ್ರೀಸ್ ಇರ್ತಾವೆ ಸರ್, ಅಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯನೇ ಇಲ್ಲ ಸರ್. ಮೇನ್ ಹೊರಗಡೆ ಹೋಗ್ತಾರೆ ಸರ್ ಕೆಲವೊಬ್ರು. ಹೆಣ್ಮಕ್ಳಿಗೆ ಅದೊಂದು ಬೇಸಿಕ್ ನೆಸೆಸರಿ ಅಲ್ವಾ ಸರ್? ಇಲ್ಲ ಸರ್. ನಾವು ಹೋಗಿ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಮೆಡಿಕಲ್ ಕಿಟ್ಟು ಹೆಣ್ಮಕ್ಳಿಗೆ ಶೌಚಾಲಯ ಸಪ್ರೇಟ್ ಇರಬೇಕಂತೇಳಿ ಅರಿವು ಮೂಡಿಸಿದಾಗ ಕೆಲವೊಬ್ಬರು ಮಾಡಿದ್ದಾರೆ ಸರ್, ಕೆಲವರು ಮಾಡಿಲ್ಲ. ಅದು ನಾವು ಯಾಕೆ ಮಾಡ್ಬೇಕಂತೀವಿ ಅಂದರೆ ಸರ್, ಇವು ಮೇನ್ ಪ್ರಾಬ್ಲಮ್ ನಾವು ಫೇಸ್ ಮಾಡಿರೋದು ಏನಂದರೆ, ಕೆಲವರು ಹೊರ ರಾಜ್ಯದಿಂದ ಏನು ಬದುಕೋಕೆ ಬಂದಿರ್ತಾರಲ್ಲ ಸರ್, ನಮ್ಮ ಹೆಣ್ಮಕ್ಳನ್ನ ಅವ್ರು ಟ್ರ್ಯಾಪ್ ಮಾಡ್ತಾರೆ ಸರ್. ಇದು ಭಾಳ ದುಃಖಕರ ಸಂಘಟನೆ ಸರ್. ಅವ್ರು ಟ್ರ್ಯಾಪ್ ಮಾಡಿ ಅವ್ರು ಪ್ರೆಗ್ನೆನ್ಸಿ ಮಾಡಿ ಹೋಗ್ಬಿಡ್ತಾನೆ ಸರ್. ಅವನು ಎಲ್ಲಿ ಬಿಹಾರ್, ಎಲ್ಲಿ ಈ ಒರಿಸ್ಸಾ, ಜಾರ್ಖಂಡು, ಎಲ್ಲೂ ಯಾರು ಹೋಗ್ತಾರೆ ಸರ್. ಹೋಗ್ಬೇಕಂದ್ರೂ ಪೊಲೀಸವ್ರಿಗೆ ಏನಾರು ಕೊಡಲೇಬೇಕು. ಈಗ ಆಲ್ರೆಡಿ ಐಮನ್ ಹೊಂದಿರ್ತಾಳೆ, ಈಗ ಅವ್ರಿಗೆ ಏನಾನ ನಾವು ಕೊಡ್ಬೇಕಂದ್ರೆ ಇನ್ನೂ ಸತ್ತೋಗ್ತಾರೆ ಸರ್ ಅವ್ರು. ಇಂತಹ ಒಂದು ಘಟನೆಗಳನ್ನ ತಡೆಗಟ್ಟಕ್ಕೆ ಯಾವುದೇ ಥರ ಒಂದು ಮಾರ್ಗಗಳಿಲ್ಲ.
ಇದಾವೆ ಸರ್, ಕೆಲವೊಂದು ಸಂಸ್ಥೆಗಳು ಕೆಲಸ ಮಾಡಿದ್ದಾರೆ, ಕೆಲವರು ಮಾಡ್ತಿದ್ದಾರೆ, ಈಗಲೂ ಮಾಡ್ತಾನೆ ಇದ್ದಾರೆ. ಏನಂದರೆ ಇವರು ನಮ್ಮವರು ಸ್ವಲ್ಪ ಹುಷಾರಾಗಬೇಕು ಸರ್. ಈಗ ಅವರು ಬಂದಿರ್ತಾರಲ್ಲ ಸರ್, ಅವರು ಬದುಕೋಕೆ ಬಂದಿರ್ತಾರೆ, ನೀವು ಮೋಸ ಹೋಗ್ಬಾರ್ದು ಅವ್ರ ಹತ್ರ. ಅವ್ರ ಹುಷಾರಲ್ಲಿ ಅವ್ರ ಜವಾಬ್ದಾರಿಲಿ ಅವ್ರು ಇರ್ಬೇಕು ಸರ್, ಭಾಳ ಇಂಪಾರ್ಟೆಂಟ್ ಸರ್. ನಮ್ಮ ಹೆಣ್ಮಕ್ಳು ಈ ನಮ್ಮ ಕಾರ್ಮಿಕರಿಗೆ ಮತ್ತು ಕಾರ್ಯಕರ್ತರುಗಳು ಏನಿದ್ದಾರೆ ಅವ್ರುಗಳು ಏನಾದ್ರು ಒಂದು ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀರಾ ಸರ್? ನೋಡಿರಿ ಸರ್, ಹೊರ ರಾಜ್ಯದಿಂದ ಬಂದವ್ರ ಹತ್ರ ನಾವು ಭಾಳ ಹುಷಾರಾಗಿರಬೇಕು. ಅವ್ರ ಮಾತುಗಳಿಗೆ ನಾವು ನಂಬಾರ್ದು. ನಮ್ಮ ಕೆಲಸ ಏನೈತೆ ನಾವು ನೋಡ್ಕೊಂಡು ಹೋಗಬೇಕು. ಒಂದು ಭಾಳಷ್ಟು ಸಮಸ್ಯೆಗಳು ನಾವು ಬಗೆಹರಿಸಿದ್ದೀವಿ. ಈಗ ಕೆಲವ್ರಿಗೆ ಮದುವೆಗೂ ಮಾಡಿದ್ದೀವಿ ಸರ್. ಹೊರ ರಾಜ್ಯದಲ್ಲಿ ಇದ್ದವ್ರಿಗೂ ನಾವು ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಿದ್ದೀವಿ. ಕೆಲವ್ರು ಮದುವೆ ಮಾಡೀವಿ, ಕೆಲವ್ರು ಚೆನ್ನಾಗಿದ್ದಾರೆ, ಕೆಲವ್ರು ಬಿಟ್ಟೋದವ್ರು ಇದ್ದಾರೆ. ಅಂಥವ್ರಿಗೆ ನೀವು ಮೋಸ ಹೋಗ್ಬೇಡ್ರಿ ದಯವಿಟ್ಟು. ಅದೇ ನಾನು ಹುಷಾರಾಗಿರ್ಬೇಕು, ಜವಾಬ್ದಾರಿಯಾಗಿರಿ ಅಂತ. ಹೌದು ಸರ್, ನಾನು ಒಂದು ರಿಕ್ವೆಸ್ಟ್ ಮಾಡೋದಂದರೆ ಅದೇ ಸರ್. ಇವಾಗ ಮುಂದಿನ 3 ವರ್ಷಗಳಲ್ಲಿ ಕಾರ್ಮಿಕರ ಶಕ್ತಿ ಸಂಘ ಏನಿದೆ ಇದನ್ನ ನಾನು ಎಲ್ಲಿ ನೋಡ್ಬೋದು? ಯಾವ ಹಂತಕ್ಕೆ ತಲುಪಿರುತ್ತೆ? ಇಲ್ಲ ಮುಂದಿನ 3 ವರ್ಷಗಳಲ್ಲಿ ನಾನು ದಯಾನಂದ್ ಸರ್ನ ಎಲ್ಲಿ ನೋಡ್ಬೋದು? ಸರ್, ಜನರ ಆಶೀರ್ವಾದ ಸರ್. ಈಗ ಫಸ್ಟ್ ಟೈಮ್ ನಾವು ಗುಣ VTV ಚಾನಲ್ಗೆ ಬಂದಿದ್ದೀವಿ. ನಿಮ್ಮ ಆಶೀರ್ವಾದ ಗುಣ ಇದ್ದರೆ ನಾವು ಎಲ್ಲಿಗೆ ತಲುಪ್ತೀವಿ ಸರ್. ಆದರೆ ಯಾರನ್ನೂ ನಮ್ಮ ಸಪೋರ್ಟ್ ಸದಾ ನಿಮ್ಮ ಬಳಿಲಿ ಇರುತ್ತೆ. ಥ್ಯಾಂಕ್ ಯು ಸರ್. ಬಟ್ ನಮಗೆ ಆಸೆ ನಿಮ್ಮಂಥ ಒಳ್ಳೆ ಲೀಡರ್ಗಳು ಇನ್ನೂ ಮುಂಚೂಣಿಯಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಆಗಿರುತ್ತೆ. ಏನಕ್ಕೆ ಅಂದ್ರೆ ನಿಮ್ಮಂಥವ್ರು ಮುಂದೆ ಬಂದ್ರೆ ಎಷ್ಟೋ ಸಾವಿರಾರು ಲಕ್ಷಾಂತರ ಕಾರ್ಮಿಕರಿಗೆ ಏನಿದ್ದಾರೆ ಅವ್ರಿಗೆ ನ್ಯಾಯ ಅನ್ನೋದೊಂದು ಸಿಗುತ್ತೆ. ನ್ಯಾಯದ ಪರ ನಿಂತು ಹೋರಾಡ್ತೀರಾ, ನಿಮ್ಮಂಥವ್ರು ಬೇಕೇ ಬೇಕಿದ್ದಾರೆ. ಸೊ ಇಂಥವ್ರನ್ನ ನಾನು ನೆಕ್ಸ್ಟ್ ಒಂದು 3 ವರ್ಷದಲ್ಲಿ ನಾನು ಎಲ್ಲಿ ನೋಡ್ಬೋದು? ಜನರ ಆಶೀರ್ವಾದ ಸರ್, ದೇವರ ಆಶೀರ್ವಾದ. ಆಶಯ ನಾವಂತೂ ಹೊಂಟಿವಿ ಸರ್ ಮುಂದಕ್ಕೆ. ಮತ್ತು ಅದು ಎಲ್ಲಿಗೆ ತೊಗೊಂಡೋಗುತ್ತೆ ನಮ್ಮ ಗುರಿ ಹೆಂಗೆ ಹೇಳ್ತೀವಿ ಸರ್, ಎಲ್ಲಿಗೆ ತೊಗೊಂಡೋಗ್ತಾರೆ ದೇವರು ಅಲ್ಲಿಗೆ ತೊಗೊಂಡು ಹೋಗ್ಲಿ, ಮುಂದಕ್ಕೆ ಹೊಂಟೀವಿ ಹಂಗೆ. ಭಗವಂತನೇ ನಮ್ದು ಅನ್ನೋದು ಒಂದು ಆಸೆ ಏನಿಲ್ಲ ಸರ್. ಯಾವ್ದನ್ನ ಸಮಸ್ಯೆ ಬರಲಿ ಅಪ್ಪ ದೇವ್ರೆ, ಅದು ಸಾಲ್ವ್ ಮಾಡೋ ಶಕ್ತಿ ಕೊಡು ಅಂತೇಳಿ ನಾವು ಬೇಡ್ಕೊತೀವಿ ಅಷ್ಟೇ ಸರ್. ಯಾರಿಗೂ ಅನ್ಯಾಯ ಆಗ್ಬಿಡ್ದು ಅಂತೀವಿ. ಬಹಳ ಅದ್ಭುತವಾಗಿ ತಿಳಿಸಿದೆ ಸರ್. ಏನೇ ಸಮಸ್ಯೆಗಳು ಬಂದ್ರು ಅದನ್ನ ಬಗೆಹರಿಸಲಿಕ್ಕೆ ನನಗೊಂದು ಶಕ್ತಿ ಕೊಡು ಅಂತೀನಿ ಅಷ್ಟೇ ಸರ್. ನಿಜವಾಗ್ಲೂ ನಾವು ಆ ಭಗವಂತನಲ್ಲಿ ಬೇಡ್ಕೊಂತೀವಿ, ನಿಮ್ಗೆ ಇನ್ನೊಂದು ದುಪ್ಪಟ್ಟಷ್ಟು ಶಕ್ತಿ ಬರಲಿ ಅಂತ ಕೇಳ್ಕೊಂತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಅದ್ಭುತವಾಗಿ ಅವ್ರು ನಮಗೆ ತಿಳಿಸ್ಕೊಡ್ತಾರೆ. ಕಾರ್ಮಿಕರ ಪರ ನಿಂತಿರ್ತಾರೆ. ಅವ್ರ ಕಾರ್ಮಿಕರುಗಳ ದುಃಖಗಳು ಅಳಲುಗಳು ಏನಿದೆ ಅಂತ ಅವರು ಸ್ವತಃ ಜೊತೆಗೆ ನಿಂತಿರ್ತಾರೆ. ಅವರ ದುಃಖದ ಅಳಲುಗಳ ಜೊತೆಗೆ ಅವರ ದುಃಖವನ್ನು ಮರೆಮಾಚಿಸ್ಕೊಂಡಿರ್ತಾರೆ. ಇಂತಹ ಒಂದು ಅದ್ಭುತ ಲೀಡರ್ಗೆ ನಿಜವಾಗ್ಲೂ ನಾವು ಒಂದು ನಮನ ಅಂತಾನೆ ಹೇಳ್ಬೋದು ಸರ್. ನೀವು ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ನಿಜಕ್ಕೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನೋಡ್ತಾ ಇರಿ, ಇನ್ನೊಂದು ಎಪಿಸೋಡಲ್ಲಿ ಇದೇ ತರ ಒಂದು ಅದ್ಭುತ ಲೀಡರ್ ಒಂದಿಗೆ ಬರ್ತಾ ಇರ್ತೀನಿ. ನಾನ್ ನಿಮ್ಮ ಮನೆ ಮಗ ಅರ್ನಾಲ್ಡ್ ವಿಜಯ್. ನೋಡ್ತಾ ಇರಿ VTV ಬಳ್ಳಾರಿ.